ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರವಿಂದ್ ನಾಯಕ್ ಯೂಟ್ಯೂಬ್ ಚಾನಲ್. ನಾವು ಇಂದಿನ ತರಗತಿಯಲ್ಲಿ ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ, ನಾವು ಒಬ್ಬ ಅರ್ಥವ್ಯವಸ್ಥೆಯ ಪದದ ಅರ್ಥ ಮತ್ತು ಅರ್ಥವ್ಯವಸ್ಥೆ ಹಿಂದೆ ರಾಜ್ಯಶಾಸ್ತ್ರದ ಒಂದು ಭಾಗವಾಗಿತ್ತು ಮತ್ತು ಭಾರತ ಅರ್ಥಶಾಸ್ತ್ರದ ಪಿತಾಮಹ ಯಾರು, ಪ್ರಪಂಚದ ಅರ್ಥಶಾಸ್ತ್ರದ ಪಿತಾಮಹ ಯಾರು, ಅರ್ಥಶಾಸ್ತ್ರ ವಿಭಾಗಕ್ಕೆ ಯಾವ ವರ್ಷದಲ್ಲಿ ನೊಬೆಲ್ ಪಾರಿತೋಷಕ ದೊರೆಯಿತು, ಹಾಗೆ ಸಮಗ್ರ ಅರ್ಥಶಾಸ್ತ್ರ ಎಂದರೇನು, ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೇನು, ಬೇಡಿಕೆ ಅಂದ್ರೇನು, ಪೂರೈಕೆ ಅಂದ್ರೇನು, ಬೇಡಿಕೆ ನಿಯಮ ಅಂದ್ರೇನು, ಪೂರೈಕೆ ನಿಯಮ ಅಂದ್ರೇನು, ಹಾಗೆ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಮುಂದೆ ನೋಡೋಣ ಏನಪ್ಪ ಅಂದ್ರೆ, ನೋಡಿ, ಅರ್ಥಶಾಸ್ತ್ರ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಾಗುತ್ತಪ್ಪ ಅಂದ್ರೆ, ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಬರೆದವರು ಯಾರಪ್ಪ ಅಂದ್ರೆ ಕೌಟಿಲ್ಯ, ಅಥವಾ ಪೂರ್ವದ ಮೆಕ್ಯಾವಲಿ ಅಂತ ಕರಿತೀವಿ, ಅಥವಾ ಚಾಣಕ್ಯತೆ ಕರಿತೀವಿ. ಅದು ಒಬ್ಬರದೇ ಹೆಸರದು. ಏನಾಗಿರ್ತಪ್ಪ ಅಂದ್ರೆ, ಇವರು ಅರ್ಥಶಾಸ್ತ್ರ ಎಂಬ ಕೃತಿ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾರೆ, ಬರೀತಾರೆ. ಆದರೆ ಇವರನ್ನು ಪ್ರಪಂಚದ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರ ಎಂಬ ಕೃತಿ ಬರೆದರೂ ಭೀ ಇವರಿಗೆ ಪ್ರಪಂಚದ ಅರ್ಥಶಾಸ್ತ್ರದ ಪಿತಾಮಹ ಯಾಕೆ ಅಲ್ಲಿಲ್ಲಪ್ಪ ಅಂದ್ರೆ, 1900 ನೋಡಿ, ಸ್ವಲ್ಪ ನೋಟ್ ಮಾಡ್ಕೊಳಕ್ಕೆ ಸಾಧ್ಯ ಆಗಿರಬೇಕು. 1909ರಲ್ಲಿ ಶ್ಯಾಮಾಶಾಸ್ತ್ರಿ ಒಂದು ಸೆಕೆಂಡು, ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ತೋರಿಸುತ್ತಾರೆ. ಏನು ಮಾಡ್ತಾರಪ್ಪ ಅಂದ್ರೆ, ಈ ಕೌಟಿಲ್ಯ ಬರೆದಂಥ ಒಂದು ಅರ್ಥಶಾಸ್ತ್ರವನ್ನು ಏನು ಮಾಡ್ತಾರೆ ಅಂದ್ರೆ, 1909ರಲ್ಲಿ ಶ್ಯಾಮಾಶಾಸ್ತ್ರಿ ಎಂಬುವರು ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ, ಇದನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡ್ತಾರೆ. ಭಾಷಾಂತರ ಮಾಡಿದಾಗ ಹೇಳ್ತಾರೆ, ಇದರೊಳಲ್ಲಿ ಸಪ್ತಾಂಗ ಸಿದ್ಧಾಂತದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೌಟಿಲ್ಯ ಏನು ಮಾಡ್ರಪ್ಪ ಅಂದ್ರೆ, ಸಪ್ತಾಂಗ ಸಿದ್ಧಾಂತದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ, ಕೌಟಿಲ್ಯ ಏನು ಮಾಡ್ತಾನಪ್ಪ ಅಂದ್ರೆ, ಧನನಂದನಿಂದ ಏನಂತ ಮಗಧ ಸಾಮ್ರಾಜ್ಯದ ಒಂದು ಧನನಿಂದ ಅವಮಾನಕ್ಕೆ ಒಳಗಾಗಿ ಏನು ಮಾಡ್ತಾನಪ್ಪ ಅಂದ್ರೆ, ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕಪ್ಪ ಅಂತೆ ಬರ್ತಾನೆ. ಕಟ್ಟಬೇಕಂತೆ ಬಂದಾಗ ಏನಾಯ್ತು ಅಂದ್ರೆ, ಚಂದ್ರಗುಪ್ತ ಮೌರ್ಯನ ಕೌಟಿಲ್ಯ ಏನು ಮಾಡ್ತಾನೆ, ಚಂದ್ರಗುಪ್ತನ ಮೌರ್ಯನ ಸಹಾಯ ತೆಗೆದುಕೊಂಡು ಏನು ಮಾಡ್ತಾನೆ, ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋ ಬೆನ್ನೆಲುಬಾಗಿ ನಿಂತು ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಹಾಗಾಗಿ ಈ ಚಂದ್ರಗುಪ್ತ ಮೌರ್ಯನಿಗೆ ಪೂರ್ವ ಗೈಡೆನ್ಸ್ ಮಾರ್ಗದರ್ಶನ ನೀಡಿದವರು ಯಾರಪ್ಪ ಅಂದ್ರೆ ಕೌಟಿಲ್ಯ ಆಗಿರ್ತಾನೆ. ಹಾಗಾಗಿ ಸಪ್ತಾಂಗ ಸಿದ್ಧಾಂತವನ್ನು ಆ ಅರ್ಥಶಾಸ್ತ್ರ ಎಂಬ ಕೃತಿಯಲ್ಲಿ ಬರೆದಿರ್ತಾನೆ. ಸಪ್ತಾಂಗ ಸಿದ್ಧಾಂತದಲ್ಲಿ ಏನಿರ್ತಪ್ಪ ಅಂದ್ರೆ, ಒಂದು ರಾಜ್ಯವನ್ನು ಆಡಳಿತ ಮಾಡಬೇಕಪ್ಪ ಅಂದ್ರೆ ಒಬ್ಬ ರಾಜ ಇರಬೇಕು, ಅದಕ್ಕೆ ಮಂತ್ರಿಗಳಿರಬೇಕು, ಮತ್ತು ಜನರಿರಬೇಕು, ಹಣ ಇರಬೇಕು, ಕೋಶ ಇರಬೇಕು, ಮತ್ತು ಒಂದು ರಾಜ್ಯ ಅದಂದ್ರೆ ಅದಕ್ಕೆ ಕೋಟೆ ಇರಬೇಕು, ಮತ್ತು ಅದಕ್ಕೆ ಒಂದು ಸೈನ್ಯ ಇರಬೇಕು, ಮತ್ತು ಒಬ್ಬ ಆಪ್ತ ಸ್ನೇಹಿತ ಇರಬೇಕು ಅಂತ ಹೇಳ್ತಾರೆ. ಇದೇ ಒಂದು ಸಪ್ತಾಂಗ ಸಿದ್ಧಾಂತದಲ್ಲಿ ಒಳಗೊಂಡಿರುವಂಥ ಒಂದು ವಿಷಯಗಳಾಗಿರ್ತವೆ. ಏನಪ್ಪ ಅಂದ್ರೆ, ಇದನ್ನು ನೋಟ್ ಮಾಡ್ಕೊಳಕ್ಕೆ ನೀವು ಸಾಧ್ಯ ಆಗಿರಬೇಕು. ಅರ್ಥಶಾಸ್ತ್ರ ಎಂಬ ಕೃತಿ ಯಾರು ಬರೆದರು? ಕೌಟಿಲ್ಯ ಬರೆದರು. ಅದು ಆ ಕೌಟಿಲ್ಯ ಬರೆದಂಥ ಕೃತಿ ಏನು ಮಾಡಿದ್ರಪ್ಪ ಅಂದ್ರೆ, ಶ್ಯಾಮಾಶಾಸ್ತ್ರಿಯವರು ಏನು ಮಾಡಿದ್ರು, 1909ರಲ್ಲಿ ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸಿದಾಗ ಏನು ಹೇಳ್ತಾರಪ್ಪ ಅಂದ್ರೆ, ಅದಾಗ ಸಪ್ತಾಂಗ ಸಿದ್ಧಾಂತದ ಬಗ್ಗೆ ಉಲ್ಲೇಖ ಅದ ಅಂತ ಹೇಳ್ತಾರೆ. ಇಲ್ಲಿ ಬರಿತೀನಿ ನೋಡಿ, ಒಂದು ಸೆಕೆಂಡು. ಸಪ್ತಾಂಗ ಸಿದ್ಧಾಂತ. ಈ ಸಪ್ತಾಂಗ ಸಿದ್ಧಾಂತದಲ್ಲಿ ಏನದಪ್ಪ ಅಂದ್ರೆ, ರಾಜ, ಮಂತ್ರಿ, ಜನಪದ, ಕೋಶ, ದುರ್ಗ ಅಂದ್ರೆ ಒಂದೇ ಅಥವಾ ಕೋಟೆ ಅಂದ್ರೆ ಒಂದೇ, ಸೈನ್ಯ ಮತ್ತು ಮಿತ್ರ. ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತದಲ್ಲಿ, ಕೌಟಿಲ್ಯ ಬರೆದಂಥ ಅರ್ಥಶಾಸ್ತ್ರದಲ್ಲಿ ಇರುವಂಥ ಸಪ್ತಾಂಗ ಸಿದ್ಧಾಂತದಲ್ಲಿ ಏನು ಒಳಗೊಂಡದಪ್ಪ ಅಂದ್ರೆ, ನೀವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ರಾಜ, ಮಂತ್ರಿ, ಜನಪದ, ಕೋಶ, ದುರ್ಗ, ಸೈನ್ಯ ಮತ್ತು ಮಿತ್ರನ್ನು ಒಳಗೊಂಡಿರ್ತದೆ. ಹಾಗಾಗಿ ಏನಾಗ್ತದಪ್ಪ ಅಂದ್ರೆ, ಇವರು ಕೌಟಿಲ್ಯನನ್ನು ಪ್ರಪಂಚದ ಅರ್ಥಶಾಸ್ತ್ರದ ಪಿತಾಮಹಂತೆ ಒಪ್ಪಿಕೊಳ್ಳೋದಿಲ್ಲ. ಮುಂದೆ ಏನಾಗ್ತದಪ್ಪ ಅಂದ್ರೆ, ವೈಜ್ಞಾನಿಕವಾಗಿ ಅಥವಾ ಈ ಅರ್ಥಶಾಸ್ತ್ರ ಎಂಬ ಪದವನ್ನು ಇದೊಂದು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು.
ಅರ್ಥಶಾಸ್ತ್ರವೆಂಬ ಪದವನ್ನು ಅರ್ಥಶಾಸ್ತ್ರವೆಂಬ ಪದ ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನಾಮಸ್ ಎಂಬ ಪದದಿಂದ ಉತ್ಪತ್ತಿ ಆಗಿರ್ತವ. ಅರ್ಥಶಾಸ್ತ್ರವೆಂಬ ಪದ ಇದೇ ಹಲವಾರು ಪ್ರಶ್ನೆಗಳು ಇದೇ ಯಾವ ಭಾಷೆಯಿಂದ ಉತ್ಪತ್ತಿಯಾಗಿದೆ ಅಥವಾ ಯಾವ ಭಾಷೆಯಿಂದ ಉತ್ಪತ್ತಿಯಾಗ್ಯದಪ್ಪ ಅಂದ್ರೆ ಅರ್ಥಶಾಸ್ತ್ರವೆಂಬ ಪದ ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನಾಮಸ್ ಎಂಬ 2 ಪದಗಳಿಂದ ಉತ್ಪತ್ತಿಯಾಗಿದೆ. ಓಕೋಸ್ ಎಂದರೆ ಮನೆ, ನಾಮಸ್ ಅಂದ್ರೆ ನಿರ್ವಹಣೆ. ಅಂದರೆ ಏನಪ್ಪ ಅಂದ್ರೆ ಒಂದು ಮನೆಯ ಕುರಿತು ನಿರ್ವಹಣೆ ಮಾಡುವ ಒಂದು ವಿಭಾಗಕ್ಕೆ ಅರ್ಥಶಾಸ್ತ್ರ ಅಂತೀವಿ. ಮನೆಯನ್ನು ನಿರ್ವಹಣೆ ಮಾಡುವುದೇ ಅರ್ಥಶಾಸ್ತ್ರ ಅಂತ ಹೇಳಿದ್ರು. ಮುಂದೆ ಏನು ಹೇಳ್ತಾರಪ್ಪ ಅಂದ್ರೆ 1776ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಆ್ಯಡಮ್ ಸ್ಮಿತ್ ಅವರು ಬರ್ತಾರೆ. ನೋಡೋಣ, ಹಾಗೆ ಮುಂದೆ ಹೋಗೋಣ. ಈಗ ನೋಡಿ, ನಾನು ಏನು ಮಾಡಿದ್ದೀನಿ ಮತ್ತು ಸ್ಲೈಡ್ಗಳನ್ನು ರೆಡಿ ಮಾಡಿ ಹಾಕಿದ್ದೀನಿ. ನಿಮ್ಗೆ ಅಲ್ಲೇ ನಾನು ಪಾಯಿಂಟ್ ಬರೆಯಲ್ಲಿ ನೀವು ಪಾಯಿಂಟ್ನೂ ಮಾಡ್ಕೋಬೋದು ಅಥವಾ ನೀವು ಸ್ಲೈಡ್ ನೋಡಿಕೊಂಡು ಸ್ಕ್ರೀನ್ ಶಾಟ್ ತೊಗೊಂಡು ಆಮೇಲೆ ನೀವು ನೋಟ್ಸ್ ಬೇಕಾದ್ರೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಕಂಪಲ್ಸರಿ ನೀವು ನೋಟ್ಸ್ ಮಾಡ್ಕೊಳ್ಳೇಬೇಕು. ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರೋದೇ ಒಂದು 15 ಚಾಪ್ಟರ್ ಬರ್ತವೆ. ಅದರಲ್ಲಿ ಒಂದು 10 ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಇರ್ತವೆ. ಒಂದು ಚಾಪ್ಟ್ರಿಂದ ಒಂದು 10ರಿಂದ 15 ಪೇಜ್ ಆದ್ರೆ ಎಷ್ಟಾಗುತ್ತೆ, ಒಂದು 100 ಪೇಜಲ್ಲಿ ಅರ್ಥಶಾಸ್ತ್ರದ ಒಂದು ವಿಭಾಗನೇ ಮುಗಿದು ಹೋಗ್ತದೆ. ಕೆಲವೊಂದು ಸಬ್ಜೆಕ್ಟ್ಗಳು ಲೆಂದಿಯಾಗಿರ್ತವೆ, ಇದು ಅಧ್ಯಾಯಗಳು ಏನಾಗ್ತವೆ ದೊಡ್ಡ ಇರ್ತವೆ, ಕೆಲವೊಂದು ಅಧ್ಯಾಯಗಳು ಸಣ್ಣ ಇರ್ತಾವಲ್ಲ. ಹಾಗಾಗಿ ಈ ಅರ್ಥಶಾಸ್ತ್ರ ವಿಭಾಗಕ್ಕೆ ಏನಪ್ಪ ಅಂದ್ರೆ ಒಂದು 100ರಿಂದ 150 ಪೇಜಸ್ ನೋಟ್ಸ್ ಮಾಡಿಟ್ರೆ ಎನಫ್ ಆಗಿಬಿಡ್ತದೆ. ಹಾಗಾಗಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದು ಬಹಳ ಸುಲಭ ಆಗಿದೆ ಮತ್ತು ಅತ್ಯಂತ ಸಣ್ಣ ಸಬ್ಜೆಕ್ಟ್ ಆಗಿರ್ತದೆ. ಅದೇ ನೀವು ಇತಿಹಾಸ ಓದಬೇಕಾದ್ರೆ ಪ್ರಾಚೀನ ಇತಿಹಾಸ ಓದಬೇಕು, ಮಧ್ಯಕಾಲೀನ ಇತಿಹಾಸ ಓದಬೇಕು, ಆಧುನಿಕ ಇತಿಹಾಸ ಓದಬೇಕು, ಮತ್ತು ಕರ್ನಾಟಕದ ಇತಿಹಾಸ ಓದಬೇಕು, ಪ್ರಪಂಚದ ಇತಿಹಾಸ ಓದಬೇಕು. ಅಷ್ಟೆಲ್ಲ ಓದಿದಾಗ ಒಂದು 10ರಿಂದ 12 ಮಾರ್ಕ್ಸ್ ಬರ್ತವೆ. ಬಟ್ ಇಲ್ಲಿ ಎಲ್ಲ ಕೂಡ 15 ಚಾಪ್ಟ್ರಲ್ಲಿ ಪ್ರಮುಖವಾಗಿ ಒಂದು 10 ಚಾಪ್ಟರ್ ನಾವು ಏನಾದರೂ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ರೆ ಒಂದು 7ರಿಂದ 8 ಮಾರ್ಕ್ಸ್ 100% ಬಂದೇ ಬರ್ತವೆ. ಹಾಗಾಗಿ ಏನು ಮಾಡೋಣಪ್ಪ ಅಂದ್ರೆ ಅರ್ಥಶಾಸ್ತ್ರವು ಆರಂಭದಲ್ಲೇನು ರಾಜ್ಯಶಾಸ್ತ್ರದ ಒಂದು ಭಾಗ ಆಗಿತ್ತು. ಮುಂದೆ ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರು ಕರಿತೀವಿ, ಕೌಟಿಲ್ಯನ್ನು ಕರಿತೀವಿ. ಅದೇ ಆ್ಯಡಮ್ ಸ್ಮಿತ್ ಅವ್ರನ್ನ ಏನು ಮಾಡ್ತೀವಪ್ಪ ಅಂದ್ರೆ ಪ್ರಪಂಚದ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಮುಂದೆ ನೋಡೋಣ, ಈ ಅರ್ಥಶಾಸ್ತ್ರ ಎಂಬ ಪದವನ್ನು ವೈಜ್ಞಾನಿಕವಾಗಿ ಮೊದಲು ಬಳಕೆ ಮಾಡಿದವರು ಯಾರು? ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಮೊದಲು ಬಳಕೆ ಮಾಡಿದವರು ಯಾರಪ್ಪ ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರು ಆಗಿರುತ್ತಾರೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಈಗ ಆವಾಗಲೇ ಹೇಳಿದೆ ನೋಡಿ, ಅರ್ಥಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯ ಎಕನಾಮಿಕ್ಸ್ ಅನ್ನೋದು ಒಂದು ಇಂಗ್ಲೀಷ್ ಪದ. ಬಟ್ ಅರ್ಥಶಾಸ್ತ್ರ ಎಂಬ ಪದ ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನಾಮಸ್ ಎಂಬ ಪದದಿಂದ ಬಂದಿದೆ. ಓಕೋಸ್ ಎಂದರೆ ಮನೆ, ನಾಮಸ್ ಎಂದರೆ ನಿರ್ವಹಣೆ. ಮನೆಯ ನಿರ್ವಹಣೆ ಕುರಿತು ಒಂದು ಅಧ್ಯಯನ ಮಾಡುವುದೇ ಒಂದು ಅರ್ಥಶಾಸ್ತ್ರ ಅಂತ ಹೇಳಿದರು. ಮುಂದೆ ಹೋಗೋಣ. ಇಲ್ಲಿ ಹಾಕಿದ್ದೀನಿ ನೋಡಿ ಅದನ್ನು. ಜಗತ್ತಿನ ಮೊದಲ ಬಾರಿಗೆ ಅರ್ಥಶಾಸ್ತ್ರ ಎಂಬ ಪದವನ್ನು ಬಳಕೆ ಮಾಡಿದವರು ಯಾರಪ್ಪ ಅಂದ್ರೆ ಕೌಟಿಲ್ಯ ಅಥವಾ ಚಾಣಕ್ಯ ಅಥವಾ ಪೂರ್ವದ ಮೆಕ್ಯಾವೆಲಿ ಅಂತ ಕರಿತೀವಿ. ಇವರ ಗ್ರಂಥವನ್ನು ಏನು ಮಾಡಿದ್ರು 1909ರಲ್ಲಿ ಶ್ಯಾಮಶಾಸ್ತ್ರಿ ಅವರು ಏನು ಮಾಡಿದ್ರು, ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಈ ಅರ್ಥಶಾಸ್ತ್ರವನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸಿರ್ತಾರೆ. ಮುಂದೆ ಏನಪ್ಪ ಅಂದ್ರೆ ಆ ಗ್ರಂಥದಲ್ಲಿ ಸಪ್ತಾಂಗ ಸಿದ್ಧಾಂತಗಳು ಬಗ್ಗೆ ಒಂದು ಉಲ್ಲೇಖವಾಗಿರ್ತದೆ. ರಾಜ್ಯ ಯಾವಾಗಲೂ ಹೇಳ್ದಲ್ಲ ನಾನು, ಏನು ರಾಜ್ಯ ಇರ್ತಾನೆ, ಮಂತ್ರಿ ಇರ್ತಾನೆ, ದುರ್ಗ ಇರ್ತದೆ, ಕೋಶ ಇರ್ತದೆ, ಸೈನ್ಯ ಇರ್ತದೆ, ಮಿತ್ರ ಇರ್ತಾನೆ ಅಂತ ಹೇಳಿದಲ್ಲ, ಅವು ಸಪ್ತಾಂಗ ಸಿದ್ಧಾಂತದಲ್ಲಿ ಒಳಗೊಂಡಿರುವಂಥ ಒಂದು ವಿಷಯವಾಗಿರ್ತವೆ. ಮುಂದೆ ನೋಡಿ, 1773ರಲ್ಲಿ ಈ ಅರ್ಥಶಾಸ್ತ್ರ ಇನ್ನು ಮುಂದೆ ಸ್ಟಾರ್ಟ್ ಆಗ್ತವೆ. ವ್ಯಾಖ್ಯಾನಗಳು ಮತ್ತು ಅರ್ಥಶಾಸ್ತ್ರಜ್ಞನು ಮತ್ತು ಅವ್ರ ಕೃತಿಗಳನ್ನು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. 1776ರಲ್ಲಿ ಯಾರು ಬರ್ತಾರಪ್ಪ ಅಂದ್ರೆ ಆ್ಯಡಮ್ ಸ್ಮಿತ್ ಅವರು ಬರ್ತಾರೆ. ಅವ್ರ ಗ್ರಂಥ ಏನು ಬರ್ತಾರಪ್ಪ ಅಂದ್ರೆ ರಾಷ್ಟ್ರಗಳ ಸಂಪತ್ತು ಅಥವಾ ವೆಲ್ತ್ ಆಫ್ ನೇಷನ್ ಎಂಬ ಒಂದು ಗ್ರಂಥವನ್ನು ಬರೀತಾರೆ. ಇವ್ರ ಪ್ರಕಾರ ಏನು ಹೇಳ್ತಾರಪ್ಪ ಅಂದ್ರೆ ಅರ್ಥಶಾಸ್ತ್ರವನ್ನು ಹಣದ ಕುರಿತು ಅಧ್ಯಯನ ಮಾಡೋದು, ಯಾವುದದ್ದು ಹಣದ ಕುರಿತು ಅಥವಾ ಸಂಪತ್ತಿನ ಕುರಿತು ಅಧ್ಯಯನ ಮಾಡೋದು ಏನಪ್ಪ ಅಂದ್ರೆ ಅರ್ಥಶಾಸ್ತ್ರ ಅಂತಾರಂತ ಹೇಳಿದ್ರು. ಹಾಗಾಗಿ ಏನು ನೆನ್ಪಿಟ್ಕೊಳ್ಬೇಕಂದ್ರೆ 1773ರಲ್ಲಿ ಏನಂತಾರೆ ಅಂದ್ರೆ ಅರ್ಥಶಾಸ್ತ್ರಕ್ಕೆ ವ್ಯಾಖ್ಯಾನ ನೀಡಿದವರು ಯಾರು? 1776ರಲ್ಲಿ ಅರ್ಥಶಾಸ್ತ್ರಕ್ಕೆ ವ್ಯಾಖ್ಯಾನ ನೀಡಿದವರು ಯಾರಪ್ಪ ಅಂದ್ರೆ ಆ್ಯಡಮ್ ಸ್ಮಿತ್ ಅವರು ಆಗಿರ್ತಾರೆ. ಆ್ಯಡಮ್ ಸ್ಮಿತ್ ಅವ್ರ ಕೃತಿ ಯಾವುದಪ್ಪ ಅಂದ್ರೆ ವೆಲ್ತ್ ಆಫ್ ನೇಷನ್ ಅಥವಾ
ರಾಷ್ಟ್ರಗಳ ಸಂಪತ್ತು ಅಂತ ಕರಿತೀವಿ. ಇವ್ರು ಏನು ಹೇಳಿದ್ರು ಅವ್ರ ಪ್ರಕಾರ ಅರ್ಥಶಾಸ್ತ್ರ ಅಂದರೆ ಏನಂತೆ ಅವ್ರದ್ದೇ ಆದಂಥ ಒಂದು ವಾಕ್ಯ ಹೇಳ್ತಾರೆ. ಹಣದ ಕುರಿತು ಅಧ್ಯಯನ ಮಾಡಿದೆ ಒಂದು ಅರ್ಥಶಾಸ್ತ್ರ, ಸಂಪತ್ತಿನ ಕುರಿತು ಒಂದು ಅಧ್ಯಯನ ಮಾಡಿದೆ ಒಂದು ಅರ್ಥಶಾಸ್ತ್ರ ಅಂತ ಹೇಳಿದ್ರು. ಮುಂದೆ ಹೋಗೋಣ. ಈ ವೆಲ್ತ್ ಆಫ್ ನೇಷನ್ನಲ್ಲಿ ಒಂದು ತತ್ವವನ್ನು ಮಂಡಿಸಿದ್ರು. ಯಾವುದಪ್ಪ ಅಂದ್ರೆ ಇದೊಂದು ನೆನ್ಪಿಟ್ಕೊಳ್ಳೋಕೆ ಸ್ವಲ್ಪ ಸಾಧ್ಯ ಆಗಿರಬೇಕು. ಕಾಣದ ಕೈ ಅಥವಾ ವಿಸಿಬಲ್ ಹ್ಯಾಂಡ್ ಅಂದರೆ ತತ್ವ. ಈ ವೆಲ್ತ್ ಆಫ್ ನೇಷನ್ ಎಂಬ ಕೃತಿಯಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಒಂದು ತತ್ವವನ್ನು ಮಂಡಿಸಿದ್ರು. ಏನಪ್ಪ ಅಂದ್ರೆ ಕಾಣದ ಕೈ ಎಂಬ ಒಂದು ತತ್ವವನ್ನು ಮಂಡಿಸಿದ್ರು. ಆ ಕಾಣದ ಕೈ ಅಂದ್ರೆ ಏನಪ್ಪ ಅಂದ್ರೆ ಬೇಡಿಕೆ, ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಏನಪ್ಪ ಅಂದ್ರೆ ಒಂದು ಆಧಾರ ಸ್ತಂಭಗಳಾಗ್ಯಾವ ಅಂತ ಹೇಳಿದ್ರು. ಏನು ಬೇಡಿಕೆ ಮತ್ತು ಪೂರೈಕೆ ಏನಪ್ಪ ಅಂದ್ರೆ ಒಂದು ಆಧಾರ ಸ್ತಂಭ ಆಗ್ಯಾವ ಅಂತ ಹೇಳಿದ್ರು. ಮುಂದೆ ನೋಡೋಣ. ಈ ಬೇಡಿಕೆ ಅಂದ್ರೆ ಏನು, ಪೂರೈಕೆ ಅಂದ್ರೆ ಏನು ಸ್ವಲ್ಪ ತಿಳ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಯಾಕಪ್ಪ ಅಂದ್ರೆ ಯಾವುದೇ ಒಂದು ಏನು ಎಕ್ಸಾಮ್ನಲ್ಲಿ ಬೇಡಿಕೆ ಅಂದ್ರೆ ಏನು, ಪೂರೈಕೆ ಅಂದ್ರೆ ಏನು ಪ್ರಶ್ನೆ ಆಗಲ್ಲ. ಇದರ ಬೇಸಾಗಿ ಇಟ್ಕೊಂಡು ಪ್ರಶ್ನೆಗಳು ಆಗ್ತಿರ್ತಾವೆ. ಹಾಗಾಗಿ ಈ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಬೇಡಿಕೆ ಅಂದರೆ ಮೊದಲು ಬರೀತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ. ಅಂದ್ರೆ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಒಂದು ವಸ್ತುವನ್ನು ಕೊಳ್ಳೋಕೆ ಮನಸ್ಸಿರೋ ವ್ಯಕ್ತಿ ಏನಪ್ಪ ಏನಿಲ್ಲ, ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಒಂದು ವಸ್ತುವನ್ನು ಕೊಳ್ಳಬೇಕಂತೆ ಒಬ್ಬನಿಗೆ ಯಾರಿಗೆ ಮನಸ್ಸಿರ್ತಲ್ಲ ಅವನು ಬೈಕಲ್ಲಿ ಈಡೇರಿಸ್ತಲ್ಲ, ಅದಕ್ಕೆ ಏನಂತಾರೆ ಅಂದರೆ ಬೇಡಿಕೆ ಅಂತ ಕರೀತಾರೆ. ಮುಂದೆ ಬೇಡಿಕೆ ನಿಯಮ ಅಂತ ಒಂದು ಅಧ್ಯಯನ ಮಾಡ್ತಾ ಹೋಗೋಣ. ಈ ಬೇಡಿಕೆ ನಿಯಮ ಯಾವತ್ತೂ ಋಣಾತ್ಮಕವಾಗಿರ್ತದೆ. ಅಂದರೆ ಇದು ಜನರಲ್ ಆಗಿ ತಿಳ್ಕೊತ ಹೋಗೋಣ. ಈ ಬೇಡಿಕೆ ನಿಯಮ ಏನಪ್ಪ ಅಂದ್ರೆ ಇದು ಏನು ಒಂದು ವಸ್ತುವಿನಲ್ಲಿ ನೋಡಿ, ಉದಾಹರಣೆಗೆ ಒಂದು ಮೊಬೈಲ್ ಫೋನ್ ಇರ್ತದೆ ನನ್ನ ಹತ್ರ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗುತ್ತೆ, ಸಾರಿ. ಒಂದು ಮೊಬೈಲ್ ಫೋನ್ ಇರ್ತದೆ. ಮೊಬೈಲ್ ಫೋನ್ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟಲ್ಲಿ 10 ರೂಪಾಯಿಗೆ ಬತ್ತಂದು ಏನಾಗ್ತದೆ, 10 ರೂಪಾಯಿ ಕಡಿಮೆ ಬೆಲೆಗೆ ಬಂದಾಗ ಏನಾಗ್ತದೆ, ಕೊಳ್ಳುವರ ಸಂಖ್ಯೆ ಹೆಚ್ಚಾಗ್ತದೆ. ಅದೇ ರಾತ್ರಿ ಒಂದು ಫೋನಿನ ಬೆಲೆ 10 ಲಕ್ಷ ರೂಪಾಯಿಗೆ ಒಂದು ಫೋನ, ಆಟೋಮೆಟಿಕ್ ಏನಾಗ್ತದಪ್ಪ ಅಂದ್ರೆ ಕೊಳ್ಳುವರ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ಬೇಡಿಕೆ ನಿಯಮ ಹೆಂಗಂದ್ರೆ ಋಣಾತ್ಮಕ. ಬೇಡಿಕೆ ಹೆಚ್ಚಾದಾಗ ಅಥವಾ ಒಂದು ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿನ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗ್ತದೆ. ಅದೇ ಒಂದು ವಸ್ತುವಿನ ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗ್ತದೆ. ಅದೇ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗ್ತದೆ. ಇದು ಸ್ವಲ್ಪ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. 1880ರಲ್ಲಿ ಯಾರು ಬರ್ತಾರಂದ್ರೆ ಅಲ್ಫ್ರೆಡ್ ಮಾರ್ಷಲ್ ಅವರು ಏನು ಮಾಡ್ತಾರಂದ್ರೆ ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅರ್ಥಶಾಸ್ತ್ರದ ಒಂದು ತತ್ವಗಳು ಎಂಬ ಗ್ರಂಥವನ್ನು ಮಂಡಿಸ್ತಾರೆ. ಇವ್ರು ಹೇಳ್ತಾರೆ, ಈಗೇನು ಆಡಮ್ ಸ್ಮಿತ್ ಅವ್ರು ಹೇಳಿರಲ್ಲ, ಏನು ಹಣದ ಕುರಿತು ಅಧ್ಯಯನ ಮಾಡೋದು ಅರ್ಥಶಾಸ್ತ್ರ ಅಂತ ಕೇಳ್ತಾರಲ್ಲ, ಇದು ಸಂಪೂರ್ಣವಾಗಿ ಏನಾಗ್ತಾರೆ ತಳ್ಳಿ ಹಾಕಿಬಿಡ್ತಾರೆ. ಅಲ್ಲ, ಇದು ತಪ್ಪದ. ಬರೀ ಹಣದ ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ ಅಲ್ಲ, ಆರೋಗ್ಯದ ಕುರಿತು ಅಧ್ಯಯನ ಮಾಡೋದು ಒಂದು ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಅಥವಾ ಕಲ್ಯಾಣದ ಕುರಿತು ಒಂದು ಅಧ್ಯಯನ ಮಾಡೋದೇ ಒಂದು ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಅಥವಾ ಒಂದು ಒಬ್ಬ ವ್ಯಕ್ತಿಯ ಯೋಗಕ್ಷೇಮದ ಕುರಿತು ಅಧ್ಯಯನ ಮಾಡೋದೇ ಒಂದು ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಅಂದ್ರೆ ಮುಖ್ಯವಾಗಿ ಏನು ಹೇಳಿದ್ರಪ್ಪ ಅಂದ್ರೆ ಇವರು ಆಡಮ್ ಸ್ಮಿತ್ ಅವರ ಒಂದು ವ್ಯಾಖ್ಯಾನವನ್ನು ಏನು ಮಾಡ್ತಾರೆ, ಸಂಪೂರ್ಣವಾಗಿ ಒಂದು ತಳ್ಳಿ ಹಾಕ್ತಾರೆ. ಅದು ತಪ್ಪದ. ಹಣದ ಕುರಿತು ಅಧ್ಯಯನ ಮಾಡೋದೇ
ತಪ್ಪದ. ಏನಪ್ಪ ಅಂದ್ರೆ ಮನುಷ್ಯನ ಆರೋಗ್ಯದ ಕುರಿತು ಅಧ್ಯಯನ ಮಾಡೋದೇ ಒಂದು ಅರ್ಥಶಾಸ್ತ್ರ ಅಂತ ಯಾರು ಹೇಳ್ತಾರಪ್ಪ ಅಂದ್ರೆ ಒಂದು ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾರೆ. ಈ ಆಲ್ಫ್ರೆಡ್ ಮಾರ್ಷಲ್ ಅವರ ಒಂದು ಮಂಡಿಸಿದಂಥ ಅಥವಾ ಯೋಗಕ್ಷೇಮದ ಒಂದು ವ್ಯಾಖ್ಯಾನವನ್ನು ಮಂಡಿಸ್ತಾರಲ್ಲ, ಈ ಯೋಗಕ್ಷೇಮದ ವ್ಯಾಖ್ಯಾನಕ್ಕೆ ಭಾರತದ ಅರ್ಥಶಾಸ್ತ್ರಜ್ಞರಾದ ಅಮರ್ತ್ಯ ಸೇನ್ ಅವರಿಗೆ 1998ರಲ್ಲಿ ಏನಾಯ್ತು ಅಂದ್ರೆ ಅರ್ಥಶಾಸ್ತ್ರ ವಿಭಾಗದಿಂದ ನೊಬೆಲ್ ಪಾರಿತೋಷಿಕ ಪಡೆದುಕೊಂಡಿರ್ತಾರೆ. ಆ ನೊಬೆಲ್ ಪಾರಿತೋಷಿಕ ಪಡೆದುಕೊಂಡ ಮೊದಲ ಭಾರತೀಯ ಅಂತಲೂ ಹೇಳಬಹುದು. ಹಾಗಾಗಿ ಇವರು 18 ಮುಖ್ಯವಾಗಿ ಆಲ್ಫ್ರೆಡ್ ಮಾರ್ಷಲ್ ಅವ್ರ ಬಗ್ಗೆ ಏನು ತಿಳ್ಕೊಬೇಕಂದ್ರೆ ಮುಖ್ಯವಾಗಿ ವೈಜ್ಞಾನಿಕವಾಗಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರು. ಇವರು ಯೋಗಕ್ಷೇಮದ ವ್ಯಾಖ್ಯಾನವನ್ನು ಮಂಡಿಸಿದ್ರು ಯಾವಾಗ 1890ರಾಗ. ಇವರ ತತ್ವ ಅಂದ್ರೆ ಇವರ ಕೃತಿ ಯಾವುದಂದ್ರೆ ಅರ್ಥಶಾಸ್ತ್ರಗಳ ಒಂದು ತತ್ವ ಆಗಿರುತ್ತದೆ. ಇವರು ಏನು ಹೇಳಿದ್ರಪ್ಪ ಅಂದ್ರೆ ಆರೋಗ್ಯದ ಕುರಿತು ಅಧ್ಯಯನ ಮಾಡೋದೇ ಒಂದು ಅರ್ಥಶಾಸ್ತ್ರ ಅಂತ ಹೇಳಿದ್ರು. ಮುಂದೆ ಹೋಗೋಣ. ಮುಂದೆ ಇನ್ನೊಬ್ಬರು ಬರ್ತಾರೆ, ಯಾರಪ್ಪ ಅಂದ್ರೆ ನೋಡಿ ಲಿಯೋನಾಲ್ ರಾಬಿನ್ಸನ್ ಬರ್ತಾನೆ. ಲಿಯೋನಾಲ್ ರಾಬಿನ್ಸನ್ 1932ರಾಗ ಒಂದು ಕೊರತೆಯ ವ್ಯಾಖ್ಯಾನವನ್ನು ಮಂಡಿಸ್ತಾನೆ. ಏನು ಹೇಳ್ತಾನಪ್ಪ ಅಂದ್ರೆ ಮಾನವನ ಆಶೆಗಳು ಅನಂತವಾಗಿವೆ, ಸಾಧನಾ ಸಂಪನ್ಮೂಲಗಳು ಮಿತವಾಗಿವೆ ಅಂತ ಹೇಳ್ತಾರೆ. ಇವರು ಏನಪ್ಪ ಅಂದ್ರೆ ಯಾರು ಆ್ಯಡಮ್ ಸ್ಮಿತ್ ಅವರು ಸಂಪತ್ತಿನ ಬಗ್ಗೆ ಹೇಳಿದ್ರು, ಅದೇ ಆಲ್ಫ್ರೆಡ್ ಮಾರ್ಷಲ್ ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ ಮನುಷ್ಯನ ಆರೋಗ್ಯದ ಬಗ್ಗೆ ಹೇಳಿದ್ರು. ಬಟ್ ಇವ್ರು ಹೇಳ್ತಾರೆ ಇವ್ರದ್ದೇ ಆದಂಥ ಇವರು 1932ರಲ್ಲಿ ಲಿಯೋನಾಲ್ ರಾಬಿನ್ಸನ್ ಒಂದು ಗ್ರಂಥ ಏನು ಬರೆದ್ರಪ್ಪ ಅಂದ್ರೆ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಎಂಬ ಗ್ರಂಥ ಬರೀತಾರಲ್ಲ, ಅದ್ರಾಗ ಹೇಳ್ತಾರೆ ಮಾನವನ ಆಶೆಗಳು ಏನಾಗ್ಯಾವ ಅಂದ್ರೆ ಭಾಳ ಅದಾವ. ಅಂದ್ರೆ ನೀವು ನಾರ್ಮಲಾಗಿ ತಿಳ್ಕೊಳ್ಳಿ, ಸಿಕ್ಕಾಪಟ್ಟಿ ಮಾನವನ ಆಶೆಗಳು ಏನಾಗ್ತಾವ ಅಂದ್ರೆ ಭಾಳ ಅದ. ಬಟ್ ಅವನಿಗೆ ಸಾಧನಾ ಸಂಪನ್ಮೂಲಗಳು ಸಿಗುವಂಥ ಸೌಲಭ್ಯಗಳು ಅಥವಾ ಹಣದ ಸಮಸ್ಯೆ ಅದ ಅಂತ ಹೇಳ್ತಾರೆ. ಮಾನವನ ಆಶೆಗಳು ಅನಂತವಾಗಿವೆ, ಸಾಧನಾ ಸಂಪನ್ಮೂಲಗಳು ಮಿತವಾಗಿವೆ. ಇವೆರಡರ ಮಧ್ಯೆ ಒಂದು ವ್ಯತ್ಯಾಸ ಅದಲ್ಲ, ಇದಕ್ಕೆ ಏನಂತಾರಪ್ಪ ಅಂದ್ರೆ ಅರ್ಥಶಾಸ್ತ್ರ ಅಂತ ಕರೀತಾರೆ. ಹೆಂಗಾಗ್ತದೆ ಅಂದ್ರೆ ಸ್ನೇಹಿತರೆ, ಪ್ರತಿಯೊಂದು ಬರ್ತಾ ಏನಾಗ್ತದೆ ತನ್ನದೇ ಆದಂಥ ಅರ್ಥಶಾಸ್ತ್ರ ತಮ್ಮದೇ ಆದಂಥ ಒಂದು ವ್ಯಾಖ್ಯಾನವನ್ನು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇನ್ನೊಬ್ರು ಯಾರು ಬರ್ತಾರಪ್ಪ ಅಂದ್ರೆ 1947 ಅಂದ್ರೆ ಭಾರತದ ಸ್ವಾತಂತ್ರ್ಯ ಸಮಯದಲ್ಲಿ ಪೌಲ್ ಸ್ಯಾಮ್ಯುಯಲ್ ಏನು ಮಾಡ್ತಾರಪ್ಪ ಅಂದ್ರೆ ಮೂಲ ತತ್ವಗಳು ಇದು ಬೆಳವಣಿಗೆ 1947 ಪೌಲ್ ಸ್ಯಾಮ್ಯುಯಲ್ಸನ್ ಅವ್ರು ಏನು ಮಾಡ್ತಾರೆ, ಬೆಳವಣಿಗೆಯ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಅದು ಯಾವ ಗ್ರಂಥದಲ್ಲಿ ಕೊಡ್ತಾರಪ್ಪ ಅಂದ್ರೆ ಅರ್ಥಶಾಸ್ತ್ರದ ಒಂದು ಮೂಲ ತತ್ವಗಳದಾಗ ಇವರು ತಮ್ಮದ ವ್ಯಾಖ್ಯಾನವನ್ನು ಕೊಡ್ತಾರೆ. ಮುಖ್ಯವಾಗಿ 4 ಡೆಫಿನಿಷನ್ಗಳು ನಾವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಒಂದು ಸ್ವಲ್ಪ ಶಾರ್ಟಾಗಿ ಏನು ಮಾಡೋಣ, ರಿವಿಷನ್ ಮಾಡೋಣ. ಮುಖ್ಯವಾಗಿ ಮೊದಲು ಏನು ಅಧ್ಯಯನ ಮಾಡಿದೀವಿ, ಅರ್ಥಶಾಸ್ತ್ರ ಅಂದರೆ ಏನು ಅಂತ ಅಧ್ಯಯನ ಮಾಡಿದೀವಿ. ಅರ್ಥಶಾಸ್ತ್ರ ಕೃತಿ ಯಾರು ಬರ್ತಾರೆ ಅನ್ನೋದು ಕೌಟಿಲ್ಯ ಅಂತ ಹೇಳಿದೀವಿ. ಅರ್ಥಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನಾಮಸ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಓಕೋಸ್ ಎಂದರೆ ಮನೆ, ನಾಮಸ್ ಎಂದರೆ ನಿರ್ವಹಣೆ. ಮನೆ ನಿರ್ವಹಣೆ ಕುರಿತು ಅಧ್ಯಯನ ಮಾಡೋದೇ ಒಂದು ಅರ್ಥಶಾಸ್ತ್ರ ಅಂತ ಅಧ್ಯಯನ ಮಾಡಿದ್ವಿ. ಮುಖ್ಯವಾಗಿ ಡೆಫಿನಿಷನ್ ಅಂದರೆ 1776 ಏನು ಮಾಡ್ತಾರಪ್ಪ ಅಂದ್ರೆ ವೆಲ್ತ್ ಆಫ್ ನೇಷನ್ ಎಂಬ ಕೃತಿಯನ್ನು ಬಿಡುಗಡೆ ಮಾಡ್ತಾರಲ್ಲ, ಯಾರಪ್ಪ ಅಂದ್ರೆ ಆ್ಯಡಮ್ ಸ್ಮಿತ್ ಅವರು ಏನು ಹೇಳ್ತಾರಪ್ಪ ಅಂದ್ರೆ ಸಂಪತ್ತಿನ ಕುರಿತು ಅಥವಾ ಹಣದ ಕುರಿತು ಅಧ್ಯಯನ ಮಾಡೋದೇ ಒಂದು ಅರ್ಥಶಾಸ್ತ್ರ ಅಂತ ಹೇಳಿದ್ರು. ಹಾಗಾಗಿ ಅವರು ಏನು ಹೇಳ್ತಾರಪ್ಪ ಅಂದ್ರೆ ಇವರು ಇದೇ ಒಂದು ವೆಲ್ತ್ ಆಫ್ ನೇಷನ್ದಲ್ಲಿ ಕಾಣದ ಕೈ ತತ್ವ ಅಥವಾ ಇನ್ವಿಸಿಬಲ್ ಹ್ಯಾಂಡ್ ಅನ್ನುವ ಒಂದು ತತ್ವವನ್ನು ಮಂಡಿಸಿದ್ರು. ಅಂದರೆ ಬೇಡಿಕೆ ಮತ್ತು ಪೂರೈಕೆ ಮಾರುಕಟ್ಟೆ ಒಂದು ಆಧಾರ ಸ್ತಂಭಗಳು ಆಗ್ಯಾವಂತೆ ಹೇಳಿದ್ರು. ಮುಂದೆ ಇವರ ಸಿದ್ಧಾಂತವನ್ನು ತಳ್ಳಿ ಹಾಕಿದವರು ಯಾರಪ್ಪ ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರು ಏನು ಹೇಳ್ತಾರೆ, 1890ರಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಅವರು ಅರ್ಥಶಾಸ್ತ್ರದ ತತ್ವಗಳು ಎಂಬ ಒಂದು ಕೃತಿಯನ್ನು ಮಂಡಿಸ್ತಾರೆ. ಆ ಕೃತಿಯಲ್ಲಿ ಏನು ಹೇಳಿದ್ರಪ್ಪ ಅಂದ್ರೆ ಅರ್ಥಶಾಸ್ತ್ರ ಅಂದರೆ ಆರೋಗ್ಯ ಅಥವಾ ಆರೋಗ್ಯದ ಕುರಿತು ಒಂದು ಅಧ್ಯಯನ ಮಾಡುವುದು ಏನಪ್ಪ ಅಂದ್ರೆ ಅರ್ಥಶಾಸ್ತ್ರ, ಅಥವಾ ಕಲ್ಯಾಣದ ಕುರಿತು ಅಧ್ಯಯನ ಮಾಡೋದು, ಮನುಷ್ಯನ ಆರೋಗ್ಯ ಅಥವಾ ಕಲ್ಯಾಣ ಅಥವಾ ಮನುಷ್ಯನ ಯೋಗಕ್ಷೇಮದ ಕುರಿತು ಅಧ್ಯಯನ ಮಾಡೋದೇ ಒಂದು ಅರ್ಥಶಾಸ್ತ್ರ ಅಂತ ಹೇಳಿದ್ರು. ಅಂದರೆ ಆ್ಯಡಮ್ ಸ್ಮಿತ್ ಅವರ ಸಿದ್ಧಾಂತವನ್ನು ತಳ್ಳಿ ಹಾಕಿದರು. ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂದ್ರೆ ಲಿಯೋನಾಲ್ ರಾಬಿನ್ಸನ್ ಅವರು ಬರ್ತಾರೆ. ಲಿಯೋನಾಲ್ ರಾಬಿನ್ಸನ್ ಅವ್ರು ಯಾವಾಗ ಬರ್ತಾರಪ್ಪ ಅಂದ್ರೆ 1932ರಲ್ಲಿ
ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಎಂಬ ಕೃತಿಯಲ್ಲಿ ಏನು ಹೇಳಿದ್ರಪ್ಪ ಅಂದ್ರೆ, ಮಾನವನ ಆಶಯಗಳು ಅನಂತವಾಗಿವೆ, ಆದರೆ ಸಾಧನಾ ಸಂಪನ್ಮೂಲಗಳು ಭಾಳ ಮಿತವಾಗಿವೆ. ಇವೆರಡರ ಮಧ್ಯ ಅಂತರವನ್ನು ತಿಳಿಸುವುದೇ ಒಂದು ಅರ್ಥಶಾಸ್ತ್ರ ಅಂತ ಕೊಡ್ತಾರೆ. ಮುಂದೆ ಏನು ಮಾಡ್ತಾರೆ, 1947 ಭಾರತದ ಒಂದು ಸ್ವಾತಂತ್ರ್ಯ ಆದ ಸಮಯದಲ್ಲಿ ಯಾರು ಬರ್ತಾರಪ್ಪ ಅಂದ್ರೆ, ಅಥವಾ ಸ್ವಾತಂತ್ರ್ಯ ಆದಾಗ ಒಬ್ಬ ಅರ್ಥಶಾಸ್ತ್ರಜ್ಞ ಏನು ಮಂಡಿಸ್ತಾರಪ್ಪ ಅಂದ್ರೆ, ಬೆಳವಣಿಗೆಯ ಒಂದು ವ್ಯಾಖ್ಯಾನವನ್ನು ಮಂಡಿಸ್ತಾರೆ. ಯಾರಪ್ಪ ಅಂದ್ರೆ ಪೌಲ್ ಸ್ಯಾಮ್ಯುಯಲ್ಸನ್ ಅನ್ನೋರು ಏನು ಮಾಡ್ತಾರೆ, ಬೆಳವಣಿಗೆಯ ಒಂದು ವ್ಯಾಖ್ಯಾನವನ್ನು ಮಂಡಿಸ್ತಾರೆ. ಅವರ ತತ್ವ ಯಾವುದಪ್ಪ ಅಂದ್ರೆ ಅಥವಾ ಅವ್ರ ಕೃತಿ ಯಾವುದಪ್ಪ ಅಂದ್ರೆ, ಅರ್ಥಶಾಸ್ತ್ರದ ಒಂದು ಮೂಲ ತತ್ವಗಳು ಎಂಬ ಕೃತಿಯಲ್ಲಿ ಬೆಳವಣಿಗೆಯ ವ್ಯಾಖ್ಯಾನವನ್ನು ಮಂಡಿಸ್ತಾರೆ. ಇವೇನು ನಾವು ಡೆಫಿನಿಷನ್ ತಿಳ್ಕೊಂಡೇವಿ, ಹಿನ್ನೆಲೆಯನ್ನು ತಿಳ್ಕೊಂಡೇವಿ ಮತ್ತು ಪಿತಾಮಹರನ್ನು ನಾವು ಅಧ್ಯಯನ ಮಾಡ್ತೀವಿ. ಮುಂದೆ ಏನು ಅಧ್ಯಯನ ಮಾಡೋಣಪ್ಪ ಅಂದ್ರೆ, ಅರ್ಥಶಾಸ್ತ್ರದ ಅಥವಾ ಅರ್ಥವ್ಯವಸ್ಥೆಯ ಮೂಲ ಸಮಸ್ಯೆ ಏನದ ನೋಡಿ. ಅರ್ಥಶಾಸ್ತ್ರದ ಮೂಲ ಸಮಸ್ಯೆಗಳು. ಅರ್ಥಶಾಸ್ತ್ರದ ಒಂದು ಮೂಲ ಸಮಸ್ಯೆಗಳೇನವಪ್ಪ ಅಂದ್ರೆ, ಏನನ್ನು ಒಂದು ಯಾವುದೇ ಒಂದು ಸರಕು ಸೇವೆ ಇದ್ರೆ ಏನು ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಅದು ಹೇಗೆ ಉತ್ಪಾದಿಸಬೇಕೆಂಬುದೇ ಒಂದು ಅರ್ಥಶಾಸ್ತ್ರದ ಮೂಲ ಸಮಸ್ಯೆಗಳಾಗಿರ್ತವೆ. ಒಟ್ಟಾರೆಯಾಗಿ ಇಷ್ಟು ಅಧ್ಯಯನ ಮಾಡಿದಾಗ ಈ ಅರ್ಥಶಾಸ್ತ್ರ ಅಂದರೆ ಏನಂತ ತಿಳ್ಕೊಂಡೇವಪ್ಪ ಅಂದ್ರೆ, ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಅಥವಾ ಒಂದು ಮಾನವನ ಆರ್ಥಿಕ ಚಟುವಟಿಕೆ ಕುರಿತು ಅಧ್ಯಯನ ಮಾಡುವ ಒಂದು ವಿಭಾಗಕ್ಕೆ ಅರ್ಥಶಾಸ್ತ್ರ ಕರಿತೀವಿ. ಮುಂದೆ ಏನು, ಮಾನವನ ಆರ್ಥಿಕ ಚಟುವಟಿಕೆಗಳೇನು ಅಥವಾ ಮಾನವನ ಬಯಕೆಗಳನ್ನು ಈಡೇರಿಸುವ ಒಂದು ಶಕ್ತಿಗೆ ಏನಂತೇವಪ್ಪ ಅಂದ್ರೆ ತುಷ್ಟಿಗುಣ ಅಂತೀವಿ. ಅಂದ್ರೆ ಇಲ್ಲಿ ಎರಡು ಕಾನ್ಸೆಪ್ಟ್ಗಳು ಬರ್ತವೆ. ಒಂದು ತುಷ್ಟಿಗುಣ ಅಂದ್ರೇನು ಮತ್ತು ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂದ್ರೇನು. ಮಾನವನ ಬಯಕೆಗಳನ್ನು ಈಡೇರಿಸುವ ಒಂದು ಸರಕು ಮತ್ತು ಸೇವೆಗಳ ಒಂದು ಶಕ್ತಿಯನ್ನು ತುಷ್ಟಿಗುಣ ಅಂತ ಕರಿತೀವಿ. ಅದೇ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂದರೆ ಏನಪ್ಪ ಅಂದ್ರೆ, ನೀವು ಒಂದು ಈಸಿಯಾಗಿ ನಾವು ನೆನಪಿಟ್ಕೊಳ್ಳೋದು ಹೆಂಗಪ್ಪ ಅಂದ್ರೆ, ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂದ್ರೆ ಯಾವುದೇ ಒಂದು ವಸ್ತು ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಪೆನ್ ಅದೇ 10 ಕೊಡ್ತೀನಿ, 5 ಅಥವಾ ಒಂದು 5 ಬಾಳೆಹಣ್ಣು ಕೊಡ್ತೀನಿ ಅಂತ ತಿಳ್ಕೊಳ್ಳಿ. ಇದು ಬಾಳೆಹಣ್ಣು ಅಂತ ತಿಳ್ಕೊಳ್ಳಿ. ಈ 5 ಬಾಳೆಹಣ್ಣು ಫಸ್ಟಿಗೆ ನಾವು 1 ಕೊಟ್ಟಾಗ ನನಗೆ 1 ಕೊಡೋತೀನಿ, ತಿಂತೀನಿ, ಮತ್ತು 2 ಕೊಡೋತೀನಿ, 2, 3, 4 ಒಂದು ಹಂತಕ್ಕೆ ಹೋದಾಗ ಹೊಟ್ಟೆ ತುಂಬಿದಾಗ ಏನು ಮಾಡ್ತೀವಿ, ಸಾಕು ಅಂತೀವಿ, ಮತ್ತು ಕೆಳಗೆ ಬರ್ತದೆ, ಸಾಕು ನಾನು ಬಾಳೆಹಣ್ಣು ತಿನ್ನಲ್ಲ ಅಂತೀವಿ. ಹಾಗಾಗಿ ಯಾವುದೇ ಒಂದು ವಸ್ತುವನ್ನು ಒಂದು ಹಂತಕ್ಕೆ ಹೋಗೋವರೆಗೆ ಏನು ಅನ್ನಿಸ್ತಾ, ಬೇಕು ಅನ್ನಿಸ್ತಾ, ಹಂತಕ್ಕೆ ಹೋದ ಬಳಿಕ ಹೊಟ್ಟೆ ತುಂಬಿದ ಬಳಿಕ ಏನು ಹೊಟ್ಟೆ ಹರಿದು ಒಳಗೆ ಹಾಕೋಕ್ಕಾಗುತ್ತಾ. ಹಾಗಾಗಿ ನಾವು ಸಾಕು ಅಂತಿರ್ತೀವಲ್ಲ, ಇಳಿಮುಖ ಸೀಮಾಂತ ತುಷ್ಟಿಗುಣ ಅದೇ ಹೇಳ್ತದೆ. ಒಂದು ವಸ್ತುವನ್ನು ಬಯಕೆ ಒಂದು ಹಂತದವರೆಗೆ ಹೋಗಿ ಮತ್ತು ಇಳಿಮುಖವಾಗಿ ಬರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣದ ಬಗ್ಗೆ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿದೀವಿ, ಅಥವಾ ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವುದೇ ಒಂದು ಅರ್ಥಶಾಸ್ತ್ರ ಅಂತ ಹೇಳಿದೀವಲ್ಲ. ಆರ್ಥಿಕ ಚಟುವಟಿಕೆಗಳಂದರೆ ಯಾವುವು, ಅದು ಮೇನ್ ಅಧ್ಯಯನ ಮಾಡಬೇಕು. ಆರ್ಥಿಕ ಚಟುವಟಿಕೆಗಳಂದ್ರೆ 3 ವಲಯಗಳು ಬರ್ತವೆ ಸ್ನೇಹಿತರೆ. ಯಾವಂದ್ರೆ ಪ್ರಾಥಮಿಕ ವಲಯ ಮತ್ತು ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಆಗಿರ್ತವೆ. ಯಾವುದಪ್ಪ ಅಂದ್ರೆ ನೋಡಿ, ಒಂದು ಸೆಕೆಂಡ್, ಇಲ್ಲಿದೆ ನೋಡಿ, ಅರ್ಥವ್ಯವಸ್ಥೆಯ ಮೂಲ ಸಮಸ್ಯೆಗಳೇನೆಂದರೆ, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದೇ ಒಂದು ಮೂಲ ಸಮಸ್ಯೆ ಆಗಿರ್ತದೆ. ಮುಂದೆ ನೋಡೋಣ, ಆರ್ಥಿಕ ಚಟುವಟಿಕೆಗಳಂದ್ರೇನು ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ 3 ವಲಯಗಳು ಬರ್ತವೆ. ಒಟ್ಟು ಟೋಟಲ್ ಪ್ರಸ್ತುತ 5 ವಲಯಗಳಿದ್ದಾವೆ. ಅದರಲ್ಲಿ ನಾವು 3 ವಲಯಗಳು ಪ್ರಮುಖವಾಗಿ ಅಧ್ಯಯನ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ನೋಡೋಣ, ಯಾವುದು ಪ್ರಾಥಮಿಕ ವಲಯ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಒಟ್ಟಾರೆಯಾಗಿ ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವ ಒಂದು ಇದು ಒಂದು ಶಾಸ್ತ್ರವನ್ನು ಏನಂತೇವಪ್ಪ ಅಂದ್ರೆ ಅರ್ಥಶಾಸ್ತ್ರ ಅಂತ ಕರಿತೇವೆ. ಮುಂದೆ ಹೋಗೋಣ. ಆರ್ಥಿಕ ಚಟುವಟಿಕೆಗಳನ್ನು 3 ವಲಯಗಳಾಗಿ ವಿಂಗಡಿಸಲಾಗಿದೆ. ಏನಪ್ಪ ಅಂದ್ರೆ ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಮುಂದೆ ನೋಡೋಣ. ಪ್ರಾಥಮಿಕ ವಲಯದಲ್ಲಿ ಏನು ಬರ್ತದೆ, ಯಾವ ಶಾಖೆಗಳು ಬರ್ತಾವಪ್ಪ ಅಂದ್ರೆ, ಒಂದನೇದು ಕೃಷಿ,
ಕೃಷಿ, ಮೀನುಗಾರಿಕೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಮತ್ತು ನೀರಾವರಿ, ತೋಟಗಾರಿಕೆ ಮತ್ತು ಅರಣ್ಯ. ಕೃಷಿ, ಮೀನುಗಾರಿಕೆ, ಪಶುಸಂಗೋಪನೆ, ನೀರಾವರಿ, ತೋಟಗಾರಿಕೆ ಇವೆಲ್ಲ ಕೃಷಿ ವಲಯದಲ್ಲಿ ಕಂಡುಬರುವಂಥ ಒಂದು ಇದು ಆಗಿರ್ತವೆ. ಹಾಗಾಗಿ ಇವು ಏನು ಕೇಳ್ತಾನೆ, ಕೃಷಿ ವಲಯವು ಅಥವಾ ಕೃಷಿ ವಲಯವು ಯಾವ ಚಟುವಟಿಕೆಯಲ್ಲಿ ಬರ್ತವೆ ಅಂದ್ರೆ ಪ್ರಾಥಮಿಕ ಚಟುವಟಿಕೆ ಅಂದರೆ ಕೃಷಿ ಆಗಿರ್ತದೆ. ಇದ್ರ ಮುಖ್ಯವಾಗಿ ಈ ಕೃಷಿ ವಲಯದಲ್ಲಿ ಕೆಲಸ ಮಾಡುವ ಒಂದು ಕಾರ್ಮಿಕರಿಗೆ ಏನಂತಾರಪ್ಪ ಅಂದ್ರೆ ರೆಡ್ ಕಾಲರ್ ಕಾರ್ಮಿಕರು ಅಂತಾರೆ, ಕೆಂಪು ಪಟ್ಟಿಯ ಕಾರ್ಮಿಕರು. ನೋಡಿ, ಇದೊಂದು ಸ್ವಲ್ಪ ನೆನಪಿಡೋಕೆ ಸಾಧ್ಯ ಆಗಿರಬೇಕು. ಕೆಂಪು ಪಟ್ಟಿಯ ಕಾರ್ಮಿಕರು ಏನಪ್ಪ ಅಂದ್ರೆ ಪ್ರಾಥಮಿಕ ವಲಯದಲ್ಲಿ ಕೆಲಸ ನಿರ್ವಹಿಸುವಂಥ ಒಂದು ಕಾರ್ಮಿಕರಿಗೆ ಯಾವ ಕಾಲರ್ ಅಂತಾರಪ್ಪ ಅಂದ್ರೆ ಕೆಂಪು ಪಟ್ಟಿಯ ಅಥವಾ ರೆಡ್ ಕಾಲರ್ ಕಾರ್ಮಿಕರು, ಲೇಬರರ್ ಅಂತೀವಿ. ಮುಂದೆ ಎರಡನೇ ವಲಯ ನೋಡೋಣ. ಎರಡನೇ ವಲಯ ಯಾವುದಪ್ಪ ಅಂದ್ರೆ ದ್ವಿತೀಯ ವಲಯ. ಯಾವುದು? ಒಂದು ದ್ವಿತೀಯ ವಲಯ ಆಗಿರ್ತದೆ. ದ್ವಿತೀಯ ವಲಯ ಅಂದ್ರೆ ಇದು ಉತ್ಪಾದನಾ ವಲಯ ಆಗಿರ್ತದೆ. ಒಂದು ಮುಖ್ಯವಾಗಿ ಕೈಗಾರಿಕೆ ಗುಡಿ ಕೈಗಾರಿಕೆ, ತಯಾರಿಕೆ, ಮುಖ್ಯವಾಗಿ ದ್ವಿತೀಯ ವಲಯದಲ್ಲಿ ಕೈಗಾರಿಕೆಗಳು ಉತ್ಪಾದನಾ ವಲಯಗಳಲ್ಲಿ ಕಂಡುಬರ್ತವೆ. ಇಲ್ಲಿ ಕೆಲಸ ಮಾಡುವ ಒಂದು ಕಾರ್ಮಿಕರಿಗೆ ಏನಂತೇವೆ ಬ್ಲೂ ಕಾಲರ್ ಅಥವಾ ನೀಲಿ ಪಟ್ಟಿಯ ಕಾರ್ಮಿಕರೆಂದು ಕರಿತೇವೆ. ಮುಂದಿನ ಏನು ಬರ್ತಪ್ಪ ಅಂದ್ರೆ ಸೇವಾ ವಲಯ ಅಂದ್ರೆ ಅಂಚೆ ಮತ್ತು ಸಾರಿಗೆ, ಸಂಪರ್ಕ, ರಕ್ಷಣೆ ಮತ್ತು ಸಾರ್ವಜನಿಕ ಸೇವೆ. ಇವು ಏನು ಅಂಚೆ, ಸಾರಿಗೆ, ಸಂಪರ್ಕ, ರಕ್ಷಣೆ, ಸಾರ್ವಜನಿಕ ಸೇವೆ ಇವೆಲ್ಲ ಸೇವಾ ವಲಯದಲ್ಲಿ ಅಥವಾ ತೃತೀಯ ವಲಯದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ವಿಷಯಗಳಾಗಿರ್ತವೆ. ಈಗ ಸರ್ಕಾರಿ ಏನಂತಾರೆ ಅಥವಾ ಒಬ್ಬ ಶಿಕ್ಷಕ ಶಾಲೆಯಲ್ಲಿ ಪಾಠ ಮಾಡೋದು ಕೆಲಸ ಆಗಲ್ಲ, ಒಂದು ಸೇವೆ ಆಗಿರ್ತದೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಮಾಡಕತ್ತಾನ ಅಂತ ಯಾರು ಅನ್ನಲ್ಲ, ಅಥವಾ ಪೊಲೀಸರು ಕೆಲಸ ಮಾಡಕತ್ತಾರ ಅಂತ ಯಾರು ಅನ್ನಲ್ಲ. ಪೊಲೀಸರು ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ಥರ. ಹಾಗಾಗಿ ಏನಂತಂದ್ರೆ ಸೇವಾ ವಲಯದಲ್ಲಿ ಕಂಡುಬರುವಂಥ ಒಂದು ವಿಷಯಗಳಾಗಿರ್ತವೆ. ಮುಖ್ಯವಾಗಿ ಒಂದು ಡಿಫ್ರೆನ್ಸ್ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಒಂದು ಕಬ್ಬು ಮಾರಾಟ. ಈ ಕಬ್ಬನ್ನು ರೈತ ಬೆಳಿತಾನ, ಅಥವಾ ಕಬ್ಬು ಏನಂತಂದ್ರೆ ಪ್ರಾಥಮಿಕ ವಲಯ ಆತ. ಆ ಬೆಳೆದ ಕಬ್ಬನ್ನು ಏನು ಮಾಡ್ತೀವಿ, ಫ್ಯಾಕ್ಟ್ರಿಗೆ ಹೋಗ್ತೀವಿ. ಫ್ಯಾಕ್ಟ್ರಿಗೆ ಹೋಗಿ ಒಂದು ಸಕ್ಕರೆಯನ್ನು ತಯಾರು ಮಾಡ್ತೀವಿ, ಅದು ದ್ವಿತೀಯ ವಲಯ ಆಗ್ತದೆ. ಅದನ್ನು ಮಾರಾಟ ಮಾಡ್ತೀವಿ, ಸಕ್ಕರೆಯನ್ನು ರೆಡಿ ಮಾಡಿ ಅಲ್ಲೇ ಇಟ್ಕೋತಾರೆ, ಅದು ಇದು ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ, ಅದು ಸೇವೆ ಆಗ್ತದೆ. ಈಗ ನೆಕ್ಸ್ಟ್ ನೋಡಿ, ಹತ್ತಿ ಬೆಳಿತೀವಿ, ಇದು ಕೃಷಿ ವಲಯ ಅಥವಾ ಪ್ರಾಥಮಿಕ ವಲಯ ಆಗ್ತದೆ. ಅದೇ ಹತ್ತಿಯನ್ನು ಒಯ್ದು ಏನು ಮಾಡ್ತೀವಿ ನಾವು, ಬಟ್ಟೆಯನ್ನು ತಯಾರು ಮಾಡ್ತೀವಿ. ಬಟ್ಟೆ ತಯಾರು ಮಾಡ್ತೀವಲ್ಲ, ಅದು ಏನು ಮಾಡ್ತೀವಪ್ಪ ಅಂದ್ರೆ ಅದು ದ್ವಿತೀಯ ವಲಯ ಕಂಡು ಬರ್ತದೆ. ಅದೇನು ಮಾರಾಟ ಮಾಡಿದ್ರೆ ಒಂದು ತೃತೀಯ ವಲಯದಲ್ಲಿ ಕಂಡು ಬರ್ತದೆ. ಕಬ್ಬನ್ನು ಬೆಳೆಯೋದು ಪ್ರಾಥಮಿಕ ವಲಯ, ಕಬ್ಬನ್ನು ಬೆಳೆದು ಹೋಗಿ ನಾವು ಫ್ಯಾಕ್ಟ್ರಿ ಕೊಟ್ಟು ಸಕ್ಕರೆ ಮಾಡಿದ್ರೆ ದ್ವಿತೀಯ ವಲಯ, ಅದನ್ನೇ ಮಾರಾಟ ಮಾಡಿದ್ರೆ ಏನಾಗ್ತದಪ್ಪ ಅಂದ್ರೆ ಒಂದು ತೃತೀಯ ವಲಯದಲ್ಲಿ ಕಂಡುಬರುವಂಥ. ಈ ಥರ ನಾವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಕುರಿತು ವ್ಯವಸ್ಥಿತವಾಗಿ ಒಂದು ದೇಶ ಸಂಘಟನೆ ಮಾಡೋದನ್ನು ಒಂದು ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಈ ಏನದಾವಲ್ಲ ಆರ್ಥಿಕ ಚಟುವಟಿಕೆಗಳಲ್ಲಿ ಕಂಡುಬರುತ್ತಾ ವಲಯಗಳದಲ್ಲ, ಪ್ರಾಥಮಿಕ, ದ್ವಿತೀಯ ಒಂದು ತೃತೀಯ ವಲಯ. ಯಾವುದೇ ಒಂದು ದೇಶ ವ್ಯವಸ್ಥಿತವಾಗಿ ಒಂದು ಸಂಘಟನೆ ಮಾಡೋದಕ್ಕೆ ಏನಂತೀವಿ ಅಂದ್ರೆ ಒಂದು ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಅರ್ಥವ್ಯವಸ್ಥೆಯಲ್ಲಿ ಪ್ರಮುಖವಾಗಿ 3 ಅರ್ಥವ್ಯವಸ್ಥೆಗಳು ಕಂಡುಬರ್ತವೆ. ಒಂದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಮತ್ತು ಒಂದು ಸಮಾಜಶಾಹಿ ಅರ್ಥವ್ಯವಸ್ಥೆ, ಒಂದು
ಮಿಶ್ರಶಾಹಿ ಅರ್ಥವ್ಯವಸ್ಥೆ. ಭಾರತ ದೇಶವು ಯಾವ ರೀತಿಯ ಒಂದು ಅರ್ಥವ್ಯವಸ್ಥೆಯನ್ನು ಅಡಾಪ್ಟ್ ಮಾಡ್ಕೊಂಡಿದೆ ಅಂತ ನಾವು ತಿಳ್ಕೊಳ್ಳೋಣ. ಮತ್ತು ಈ 3 ಅರ್ಥವ್ಯವಸ್ಥೆಯ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಏನಪ್ಪ ಅಂದ್ರೆ ನೋಡಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಏನಪ್ಪ ಅಂದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದರೆ ಏನಪ್ಪ ಅಂದ್ರೆ ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ, ಬೆಲೆ ನಿಗದಿ ಮತ್ತು ವಿತರಣೆ. ಒಂದು ವಸ್ತು ಅದಲ್ಲ, ಈ ಪೆನ್ ಅದಲ್ಲ, ಪೆನ್ನನ್ನು ಉತ್ಪಾದನೆ ನಾನೇ ಮಾಡ್ತೀನಿ, ಇದೊಂದು ಪೆನ್ನನ್ನು ಬೆಲೆನೂ ಇದಕ್ಕೆ ರೇಟ್ನು ನಾನೇ ಫಿಕ್ಸ್ ಮಾಡ್ತೀನಿ, ಇದಕ್ಕೆ ಮಾರಾಟ ಮಾಡ್ತೀನಿ. ಇದಕ್ಕೆ 3 ಹಕ್ಕೂ ನನ್ನ ಕೈಯಲ್ಲೇ, ಸ್ವಂತ ನನ್ನ ಕೈಯಲ್ಲಿ ಅಥವಾ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿದ್ರೆ ಅದಕ್ಕೆ ಬಂಡವಾಳ ಅರ್ಥವ್ಯವಸ್ಥೆ ಅಂತೀವಿ. ಇದರಲ್ಲಿ ಯಾವುದೇ ರೀತಿ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ. ಸಂಪೂರ್ಣವಾಗಿ ಒಂದು ಖಾಸಗಿಯವರ ಹಿಡಿತದಲ್ಲಿದ್ದರೆ ಅದಕ್ಕೆ ಅಂತೇವೆ ಅಂದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತೀವಿ. ಏನಪ್ಪ ಅಂದ್ರೆ ಯಾವುದೇ ಒಂದು ವಸ್ತುವನ್ನು ಅಥವಾ ಒಂದು ಸರಕು ಸೇವೆಗಳ ಉತ್ಪಾದನೆ, ಬೆಲೆ ನಿಗದಿ ಮತ್ತು ಅದನ್ನು ಮಾರಾಟ ಮಾಡುವುದು, ವಿತರಣೆ ಮಾಡುವ ಒಂದು ಸಂಪೂರ್ಣವಾದ ಒಂದು ಅಧಿಕಾರ ಯಾರ ಕೈಯಾಗದಪ್ಪ ಅಂದ್ರೆ ಖಾಸಗಿಯವ್ರ ಕೈಯಾಗಿದ್ರೆ ಅದು ಏನಪ್ಪ ಅಂದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ಉದಾಹರಣೆ ಆಗಿರ್ತದೆ. ಅದಕ್ಕೆ ಮುಖ್ಯವಾಗಿ ಉದಾಹರಣೆ ರಾಷ್ಟ್ರ ಯಾವುದಪ್ಪ ಅಂದ್ರೆ USA ಅಂತ ತೊಗೋಬೋದು. USA ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನು ಅಡ್ಯಾಪ್ಟ್ ಮಾಡ್ಕೊಂಡದ. ಮುಂದೆ ಹೋಗೋಣ. ಸಮಾಜಶಾಹಿ ಅರ್ಥವ್ಯವಸ್ಥೆ ಅಂದ್ರೆ ಯಾವುದೇ ಒಂದು ಸರಕು ಸೇವೆಗಳನ್ನು ಒಂದು ಉತ್ಪಾದನೆ ಮತ್ತು ಬೆಲೆ ನಿಗದಿ ಮತ್ತು ಮಾರಾಟ ಮಾಡೋದು ಅಥವಾ ವಿತರಣೆ ಮಾಡುವ ಒಂದು ಸಂಪೂರ್ಣ ಹಕ್ಕನ್ನು ಏನಪ್ಪ ಅಂದ್ರೆ ಒಂದು ಸರ್ಕಾರದ ಕೈಯಲ್ಲಿತ್ತಂದ್ರೆ ಅದಕ್ಕೆ ಏನಂತಂದ್ರೆ ಸಮಾಜಶಾಹಿ ಅರ್ಥವ್ಯವಸ್ಥೆ ಅಂತೀವಿ. ಮುಖ್ಯವಾಗಿ ಇದಕ್ಕೆ ಏನಪ್ಪ ಅಂದ್ರೆ ಚೀನಾ, ರಷ್ಯಾ, ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಮತ್ತು ಈ ರಾಷ್ಟ್ರಗಳೇನಪ್ಪ ಅಂದ್ರೆ ಒಂದು ಸಮಾಜಶಾಹಿ ಅರ್ಥವ್ಯವಸ್ಥೆಯನ್ನು ಅಡ್ಯಾಪ್ಟ್ ಅಳವಡಿಸ್ಕೊಂಡವ. ಮುಖ್ಯವಾಗಿ ಅಲ್ಲಿ ಏನಪ್ಪ ಅಂದ್ರೆ ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೂ ಒಂದು ಬೆಲೆ ನಿಗದಿ ಮಾಡಬೇಕಾದ್ರೆ ಅಥವಾ ಅದನ್ನು ಏನಂತಾರೆ ಮಾರಾಟ ಮಾಡಬೇಕಾದ್ರೆ ಏನಾದರೂ ಸಂಪೂರ್ಣವಾದ ಒಂದು ಹಸ್ತಕ್ಷೇಪ ಸರ್ಕಾರದ ಕೈಯಲ್ಲಿ ಇರ್ತದಲ್ಲ, ಅದಕ್ಕೆ ಏನಪ್ಪ ಅಂದ್ರೆ ಸಮಾಜಶಾಹಿ ಒಂದು ಅರ್ಥವ್ಯವಸ್ಥೆ ಅಂತೀವಿ. ಅದು ಉದಾಹರಣೆ ಯಾವ ರಾಷ್ಟ್ರಗಳಂದ್ರೆ ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಜಪಾನ್ ಮತ್ತು ರಷ್ಯಾ ರಾಷ್ಟ್ರಗಳಾಗಿರ್ತವೆ. ಇದು ಮುಖ್ಯವಾಗಿ ಸಂಪೂರ್ಣವಾಗಿ ಕಾರ್ಲ್ ಮಾರ್ಕ್ಸ್ನ ಒಂದು ಸಿದ್ಧಾಂತದ ಮೇಲೆ ಒಂದು ಸ್ಥಾಪನೆಯಾದ ಒಂದು ಅರ್ಥವ್ಯವಸ್ಥೆ ಆಗಿರ್ತದೆ. ಅಂದರೆ ಕಾರ್ಲ್ ಮಾರ್ಕ್ಸ್ ಅವರು ದಾಸ್ ಕ್ಯಾಪಿಟಲಲ್ಲಿ ಸಮಾಜಶಾಹಿ ಅರ್ಥವ್ಯವಸ್ಥೆ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡಿರುತ್ತಾರೆ. ಮುಂದೆ ಏನು ಮಾಡೋಣಪ್ಪ ಅಂದ್ರೆ ಭಾರತ ದೇಶವನ್ನು ಅಳವಡಿಸಿಕೊಂಡಂಥ ಒಂದು ಮಿಶ್ರಶಾಹಿ ಅರ್ಥವ್ಯವಸ್ಥೆ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಯಾವುದಪ್ಪ ಅಂದ್ರೆ ಈ ಉದಾಹರಣೆಗಳು ಬರ್ಕೊಳ್ಳೋಕೆ ಒಂದು ಸಾಧ್ಯ ಆಗಿರಬೇಕು. ಮಿಶ್ರಶಾಹಿ ಅರ್ಥವ್ಯವಸ್ಥೆ ಅಂದರೆ ಏನಪ್ಪ ಅಂದ್ರೆ ಈ ಸೇಮ್ ಎಲ್ಲನೂ ಏನಪ್ಪ ಅಂದ್ರೆ ಉತ್ಪಾದನೆ, ಬೆಲೆ ನಿಗದಿ ಮತ್ತು ವಿತರಣೆ ಸಂಪೂರ್ಣವಾಗಿ ಇಲ್ಲಿ ಏನಾಗ್ತದೆ ಖಾಸಗಿಯವ್ರ ಕೈಯಾಗೂ ಇರ್ತದೆ ಮತ್ತು ಸರ್ಕಾರದ ಕೈಗೆ ಇಬ್ಬರ ಹತ್ತಿರ ಇದ್ದರೆ ಏನಪ್ಪ ಅಂದ್ರೆ ಮಿಶ್ರ ಅರ್ಥವ್ಯವಸ್ಥೆ ಆಗಿರ್ತದೆ. ಭಾರತ ದೇಶ ಏನಾಗಿತ್ತಪ್ಪ ಅಂದ್ರೆ ಸ್ವಾತಂತ್ರ್ಯಕ್ಕಿಂತ ಪೂರ್ವ ಏನಾಗಿತ್ತಪ್ಪ ಅಂದ್ರೆ ಒಂದು ಸಮಾಜಶಾಹಿ ಅರ್ಥವ್ಯವಸ್ಥೆಯನ್ನು ಒಳಗೊಂಡಿತ್ತು. ಈಗ ಪ್ರಸ್ತುತವಾಗಿ ಭಾರತ ದೇಶವು ಒಂದು ಮಿಶ್ರಶಾಹಿ ಅರ್ಥವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವ ಒಂದು ರಾಷ್ಟ್ರಕ್ಕೆ ಉದಾಹರಣೆ ಆಗಿದೆ. ಉದಾಹರಣೆ ಯಾವುದಪ್ಪ ಅಂದ್ರೆ ಭಾರತನೇ ಅನ್ಬೋದು. ಭಾರತ ಮಿಶ್ರಶಾಹಿ ಅರ್ಥವ್ಯವಸ್ಥೆಗೆ ಒಂದು ಉದಾಹರಣೆಯಾಗಿದೆ. ಮುಂದೆ ಏನು ನೋಡೋಣಪ್ಪ ಅಂದ್ರೆ ಮೊಟ್ಟ ಮೊದಲು ಅರ್ಥಶಾಸ್ತ್ರ ವಿಭಾಗಕ್ಕೆ 1968ರಲ್ಲಿ ಈ ಅರ್ಥಶಾಸ್ತ್ರ ವಿಭಾಗಕ್ಕೆ ನೊಬೆಲ್ ಪ್ರಶಸ್ತಿನೇ ಕೊಡ್ತಿರಲಿಲ್ಲ. 1968ರಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಅರ್ಥಶಾಸ್ತ್ರ ವಿಭಾಗಕ್ಕೆ ಇನ್ನು ಮುಂದೆ ಏನು ಮಾಡೋಣಪ್ಪ ಅಂದ್ರೆ ಅರ್ಥಶಾಸ್ತ್ರ ವಿಭಾಗಕ್ಕೆ ನೊಬೆಲ್ ಪ್ರಶಸ್ತಿ ಕೊಡೋಣ ಅಂತ ನಿರ್ಧಾರ ಮಾಡ್ತಾರೆ. ಯಾವಾಗ 1968ರಾಗ 1969ರಾಗ ಯಾರಿಗೆ ಕೊಟ್ರಪ್ಪ ಅಂದ್ರೆ 1969ರಾಗ ರ್ಯಾಗ್ನರ್ ಫ್ರಿಶ್ ಮತ್ತು ಟೀನ್ ಬರ್ಜಿನ್ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪಾರಿತೋಷಿಕ ಪ್ರಶಸ್ತಿಯನ್ನು ಪಡೆದುಕೊಂಡ್ರ. ಏನು ಮಾಡಿದ್ರು ಅರ್ಥಶಾಸ್ತ್ರ ವಿಭಾಗಕ್ಕೆ 1968ರಲ್ಲಿ ಅರ್ಥಶಾಸ್ತ್ರ ವಿಭಾಗಕ್ಕೆ ನೊಬೆಲ್ ಪ್ರಶಸ್ತಿ ಕೊಡಬೇಕಂತ ಏನು ಮಾಡಿದ್ರು ನಿರ್ಧರಿಸಿದ್ರು. ಅದೇ ನೆಕ್ಸ್ಟ್ ವರ್ಷ ಏನು ಮಾಡಿದ್ರು 1969ಗೆ ರ್ಯಾಗ್ನರ್ ಫ್ರಿಶ್ ಮತ್ತು ಟೀನ್ ಬರ್ಜಿನ್ ರವರಿಗೆ ಏನು ಮಾಡಿದ್ರಪ್ಪ ಅಂದ್ರೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡಿದರು. ಅರ್ಥಶಾಸ್ತ್ರ ವಿಭಾಗದ ಪ್ರಶಸ್ತಿ ತೆಗೆದುಕೊಂಡ
ಪ್ರಥಮ ವ್ಯಕ್ತಿ ಆಗಿರ್ತಾರೆ. ಮುಂದೆ ಹೋಗೋಣ. ನೋಡಿ ಇಲ್ಲಿದೆ ನೋಡಿ, ಅರ್ಥಶಾಸ್ತ್ರ ವಿಭಾಗದಲ್ಲಿ ಪ್ರಶಸ್ತಿ ಪಡೆದುಕೊಂಡಂಥ ಮೊಟ್ಟ ಮೊದಲ ಮಹಿಳೆ 2009ರಲ್ಲಿ ಏನಾಗಿದೆಪ್ಪ ಅಂದ್ರೆ ಎಲಿನೋರ್ ಓಸ್ಟ್ರೋಮ್ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದರು. ಅದು ಆದ 10 ವರ್ಷಗಳ ನಂತರ 2009ರಿಂದ 2019ರಲ್ಲಿ ಎರಡನೇ ಮಹಿಳೆ ಯಾರಪ್ಪ ಅಂದ್ರೆ ಎಸ್ತರ್ ಡಪ್ಲೋ ಅವರು ನೊಬೆಲ್ ಪ್ರಶಸ್ತಿ ಪಡೆದುಕೊಂಡಂಥ ಎರಡನೇ ಮಹಿಳೆ ಆಗಿರ್ತಾರೆ. ಮುಂದೆ ನೋಡೋಣ. ಅರ್ಥಶಾಸ್ತ್ರ ವಿಭಾಗದಲ್ಲಿ ಭಾರತದಿಂದ ನಾನು ಆವಾಗಲೇ ಕ್ಲಾಸ್ ಹೇಳುವಾಗ ನಿಮಗೆ ಹೇಳಿದೆ, 1998ರಲ್ಲಿ ಕಲ್ಯಾಣ ಅರ್ಥಶಾಸ್ತ್ರ ಅಥವಾ ಯೋಗಕ್ಷೇಮ ಅಥವಾ ಆರೋಗ್ಯದ ಕುರಿತು ಅಧ್ಯಯನ ಮಾಡುವುದು ಒಂದು ಅರ್ಥಶಾಸ್ತ್ರ ಅಂತ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳಿದ್ರಲ್ಲ, ಆ ಸಿದ್ಧಾಂತವನ್ನು ಮಂಡಿಸಿ ಏನು ಮಾಡಿದ್ರು ಇವರು ಅರ್ಥಶಾಸ್ತ್ರ ವಿಭಾಗದಲ್ಲಿ ಕಲ್ಯಾಣ ಅರ್ಥಶಾಸ್ತ್ರಕ್ಕೆ ಅಥವಾ ಯೋಗಕ್ಷೇಮ ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ಯಾರಂದ್ರೆ ಅಮರ್ತ್ಯ ಸೇನ್ ಅವರು ಭಾರತ ದೇಶದಿಂದ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಅರ್ಥಶಾಸ್ತ್ರ ವಿಭಾಗದಿಂದ. ಮುಂದೆ ಹೋಗೋಣ. ಇದು ಹಾಕಿದ್ದು ನೋಡಿ, ಆವಾಗಲೇ ಸ್ಲೈಡ್ ಹಾಕಿದಲ್ಲ. ಅರ್ಥಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯ, ಇಲ್ಲಿಗೆ ಇದು ಹಾಕೊಳ್ಳಿ, ಸ್ವಲ್ಪ ರಿವಿಷನ್ ಮಾಡೋಕ್ಕೆ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಪದೇ ನಾವು ರಿವಿಷನ್ ಮಾಡಿದ್ರೆ ನೆನಪಿನ ಶಕ್ತಿ ಅಥವಾ ನೆನಪು ಜಾಸ್ತಿ ಉಳಿಯೋಕೆ ಒಂದು ಸಾಧ್ಯ ಆಗ್ತದೆ. ಓಕೋಸ್ ಮತ್ತು ನಾಮಸ್ ಎಂಬ ಎರಡು ಪದದ ಒಂದು ಉತ್ಪತ್ತಿ ಅದ. ಓಕೋಸ್ ಎಂದರೆ ಮನೆ, ನಾಮಸ್ ಅಂದರೆ ನಿರ್ವಹಣೆ. ಮನೆಯ ಕುರಿತು ನಿರ್ವಹಣೆ ಮಾಡುವುದೇ ಒಂದು ಅರ್ಥಶಾಸ್ತ್ರ ಅಂತ ಹೇಳಿದರು. ಮುಂದೆ ನೋಡಿ, ಇದೇ ಹಾಕಿದ್ದೀನಿ. ಆಡಮ್ ಸ್ಮಿತ್ ಅವರು 1770ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ವೆಲ್ತ್ ಆಫ್ ನೇಷನ್ ಎಂಬ ಪುಸ್ತಕ ಬರೀತಾರೆ. ಅದನ್ನು ಸಂಪತ್ತಿನ ಕುರಿತು ಒಂದು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವುದೇ ಒಂದು ಅರ್ಥಶಾಸ್ತ್ರ ಅಂತ ಹೇಳಿದ್ರು. ಮುಂದೆ ಏನಪ್ಪ ಅಂದ್ರೆ ಅದರಲ್ಲಿ ಒಂದು ತತ್ವವನ್ನು ಬರೀತಾರೆ, ಕಾಣದ ಕೈ ಅಥವಾ ವಿಸಿಬಲ್ ಹ್ಯಾಂಡ್ ತತ್ವವನ್ನು ಮಂಡಿಸ್ತಾರೆ. ಏನು ಇನ್ವಿಸಿಬಲ್ ಹ್ಯಾಂಡ್ ಅಂದರೆ ಏನಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಒಂದು ಮೂಲ ಆಧಾರ ಸ್ತಂಭವಾಗಿರ್ತವೆ ಅಂತ ಹೇಳ್ತಾರೆ. ಅವರನ್ನು ಏನಪ್ಪ ಅಂದ್ರೆ ಪ್ರಪಂಚದ ಅರ್ಥಶಾಸ್ತ್ರದ ಪಿತಾಮಹ ಅಂತ ನಾವು ಕರಿತೀವಿ. ಯಾರನ್ನ? ಆಡಮ್ ಸ್ಮಿತ್ ಅವ್ರನ್ನ. ಮುಂದೆ ಹೋಗೋಣ. ಬೆಳವಣಿಗೆ 1947ರಲ್ಲಿ ಹೇಳ್ದಲ್ಲ ನಾನು, 1947ರಿಂದ ಬೆಳವಣಿಗೆಯ ವ್ಯಾಖ್ಯಾನವನ್ನು ಮಂಡಿಸ್ತಾರೆ. ಯಾರಪ್ಪ ಅಂದ್ರೆ ಪಾಲ್ ಸ್ಯಾಮ್ಯುಯಲ್ಸನ್ ಅವರು. ಮತ್ತು ಇದೊಂದು ನೆನಪಿಟ್ಕೊಳ್ಳೋಕೆ ಸಾಧ್ಯ ಬೇಕು, ಕರ್ನಾಟಕದ ಗಿಗ್ ಕೆಲಸಗಾರರು ಅಥವಾ ಗಿಗ್ ಕಾರ್ಮಿಕರು ಕರ್ನಾಟಕವು ಗಿಗ್ ಕೆಲಸಗಾರರಿಗೆ ವಿಮಾ ಯೋಜನೆಯನ್ನು ಜಾರಿ ತಂದ ದೇಶದ ಮೊದಲ ರಾಜ್ಯವಾಗ್ಯದ. ಮುಂದೆ ಹೋಗೋಣ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಒಂದು ಪರಿಕಲ್ಪನೆ ಕೊಟ್ಟವರು ಯಾರು? ರ್ಯಾಗ್ನರ್ ಪ್ರಿಷ್ ಅವರಾಗಿರ್ತಾರೆ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಒಂದು ಪರಿಕಲ್ಪನೆ ಕೊಟ್ಟವರು ಯಾರಪ್ಪ ಅಂದ್ರೆ ರ್ಯಾಗ್ನರ್ ಪ್ರಿಷ್ ಆಗಿರ್ತಾರೆ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನಪ್ಪ ಅಂದ್ರೆ ಅರ್ಥಶಾಸ್ತ್ರದ ವಿಭಾಗದ ಒಂದು ವಿಷಯದ ಕುರಿತು ಅಧ್ಯಯನ, ಯಾವುದೇ ಒಂದು ವಿಷಯದ ಕುರಿತು ಅಧ್ಯಯನ ಮಾಡಿದೆವು ಅಂದ್ರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಆಗಿರ್ತದೆ. ಎಲ್ಲ ವಿಷಯಗಳ ಕುರಿತು ಸಮಗ್ರವಾಗಿ ಅಧ್ಯಯನ ಮಾಡಿದ್ರೆ, ಎಲ್ಲ ವಿಷಯಗಳ ಕುರಿತು ಅಧ್ಯಯನ ಮಾಡಿದೆವು ಅಂದ್ರೆ ಅದು ಸಮಗ್ರ ಅರ್ಥಶಾಸ್ತ್ರ ಅಂತೀವಿ. ಈಗ ಯಾವುದೇ ಒಂದು ಉದ್ಯಮದ ಬಗ್ಗೆ ಅಧ್ಯಯನ ಮಾಡಿದ್ರೆ ಏನಂತೀವಿ ಅಂದ್ರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ. ಎಲ್ಲ ಉದ್ಯಮಗಳು, ಎಲ್ಲ ಕೈಗಾರಿಕೆಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ಅದು ಸಮಗ್ರ ಅರ್ಥಶಾಸ್ತ್ರ. ಇದು ಒಂದು ಪೆನ್, ಈ ಪೆನ್ನಿಂದು ಒಂದು ಇದಿದೆಲ್ಲ ಅನ್ಸ್ಕೊಂಡು ಈ ಪೆನ್ ಅದಲ್ಲ, ಈ ಪೆನ್ನಿನ ಬಗ್ಗೆ ಅಧ್ಯಯನ ಮಾಡಿದ್ರೆ ಏನಪ್ಪ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ. ಎಲ್ಲ ಪೆನ್ನು, ಎಲ್ಲ ಬ್ರ್ಯಾಂಡ್ಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ಅದು ಸಮಗ್ರ ಅರ್ಥಶಾಸ್ತ್ರ ಆಗಿರ್ತದೆ. ಮುಂದೆ ಹೋಗೋಣ. ಮುಖ್ಯವಾಗಿ ನಾವು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಂದು 3-4 ಏನು ಮಾಡೋಣಪ್ಪ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳು ನೋಡ್ತಾ ಹೋಗೋಣ. ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಕೇಳಿದನಲ್ಲ ಅದೇ ಪ್ರಶ್ನೆಗಳನ್ನು ನಾವು ವಾಪಸ್ ಹಾಕಿರ್ತೀವಿ, ಅಥವಾ ನಾವು ಇಲ್ಲಿವರೆಗೂ ಏನು ಕಲ್ತೇವಲ್ಲ ಅದನ್ನು ನಾವು ಯಾವ ರೀತಿ ಪ್ರಶ್ನೆ ಬರ್ತಾವಂತೆ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಯಾಕಪ್ಪ ಅಂದ್ರೆ ಆಲ್ರೆಡಿ ಪರೀಕ್ಷೆ ಬರೆದವರಿಗೆ ಈ ಮಾಹಿತಿಯನ್ನು ಗೊತ್ತಿರುತ್ತದೆ, ಬಟ್ ಹೊಸದಾಗಿ ಫ್ರೆಷರ್ಸ್ಗೆ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೀಬೇಕಂತ ಬಂದವರಿಗೆ ಇದರ ಬಗ್ಗೆ ಐಡಿಯಾ ಇರಲ್ಲ. ನೋಡಿ ಯಾವ ರೀತಿ ಕೇಳ್ತಾನೆ ಅಂದ್ರೆ, ಹೂ ಈಸ್ ನೌನ್ ಆ್ಯಸ್ ದ ಫಾದರ್ ಆಫ್ ಎಕನಾಮಿಕ್ಸ್, ಅಂದರೆ ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕರೀತಾನೆ. ಆಡಮ್ ಸ್ಮಿತ್, ಕಾರ್ಲ್ ಮಾರ್ಕ್ಸ್, ಜೇಮ್ಸ್ ಕೀನ್ಸ್, ಆಲ್ಫ್ರೆಡ್ ಮಾರ್ಷಲ್ ಅವ್ರನ್ನ ಕರೀತಾರೆ. ಯಾರನ್ನು ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೀತಾರೆ?
ಯಾರನ್ನಪ್ಪ ಅಂದ್ರೆ ಆ್ಯಡಮ್ ಸ್ಮಿತ್ ಅವ್ರನ್ನ ಏನಾಗ್ತಪ್ಪ ಅಂದ್ರೆ ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೀತಾರೆ. ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರಿಗೆ ಕರೀತಾರೆ? ಕೌಟಿಲ್ಯನನ್ನು ಕರೀತಾರೆ. ಅವ್ರಿಗೆ ಏನಂತಾರೆ? ಪೂರ್ವದ ಮೆಕಾವೆಲಿ ಅಂತಾರೆ ಅಥವಾ ಚಾಣಕ್ಯನು ಅಂತಾರೆ. ಅವರು ಬರೆದಂಥ ಕೃತಿ ಯಾವುದಪ್ಪ ಅಂದ್ರೆ ಕೌಟಿಲ್ಯ ಬರೆದಂಥ ಕೃತಿ ಅರ್ಥಶಾಸ್ತ್ರ. ಅದ್ರಾಗ ಏನಿತ್ತಪ್ಪ ಅಂದ್ರೆ ಸಪ್ತಾಂಗ ಸಿದ್ಧಾಂತಗಳ ಬಗ್ಗೆ ಮಾಹಿತಿ ಇತ್ತು. ಯಾರದನ್ನು ಸಂಶೋಧನೆ ಮಾಡಿದ್ರು? 1909ರಲ್ಲಿ ಶ್ಯಾಮಶಾಸ್ತ್ರಿ ಅವರು ಸಂಶೋಧನೆ ಮಾಡಿ ಅದನ್ನು ಇಂಗ್ಲೀಷ್ ಭಾಷೆಯನ್ನು ಭಾಷಾಂತರಿಸಿದರು. ಅದ್ರಾಗ ಏನಿತ್ತಪ್ಪ ಅಂದ್ರೆ ಸಪ್ತಾಂಗ ಸಿದ್ಧಾಂತದ ಬಗ್ಗೆ ಉಲ್ಲೇಖ ಇತ್ತು. ಸಪ್ತಾಂಗ ಸಿದ್ಧಾಂತ ಅಂದರೆ ಏನು? ಸಪ್ತಾಂಗ ಸಿದ್ಧಾಂತ ಅಂದರೆ ಯಾವುದೇ ಒಂದು ರಾಜ್ಯವನ್ನು ಆಡಳಿತ ಮಾಡಬೇಕಾದ್ರೆ ಒಬ್ಬ ರಾಜ್ಯ ಇರಬೇಕು, ಮಂತ್ರಿ ಇರಬೇಕು, ಅದಕ್ಕೆ ಹಣಕಾಸು ಕೋಶ ಇರಬೇಕು, ಕೋಟೆ ಇರಬೇಕು, ಮತ್ತು ಸ್ನೇಹಿತ ಇರಬೇಕು, ಒಂದು ಸೈನ್ಯ ಇರಬೇಕು ಅಂತ ಹೇಳ್ತಾನೆ. ಸಪ್ತಾಂಗ ಸಿದ್ಧಾಂತದ ಬಗ್ಗೆ ಒಂದು ಉಲ್ಲೇಖವಾದ ಗ್ರಂಥ ಯಾವುದಪ್ಪ ಅಂದ್ರೆ ಅರ್ಥಶಾಸ್ತ್ರ ಆಗಿರ್ತದೆ. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಅದು ಆ ಗ್ರಂಥದಲ್ಲಿ ನಾವು ನೋಡ್ಬೋದು. ಮುಂದೆ ಎರಡನೇ ನೋಡಿ, ಆ್ಯಡಮ್ ಸ್ಮಿತ್ ಅವರ ಪ್ರಕಾರ ಅರ್ಥಶಾಸ್ತ್ರವೆಂದರೆ ಏನು? ಆ್ಯಡಮ್ ಸ್ಮಿತ್ ಅವರ ಪ್ರಕಾರ ಅರ್ಥಶಾಸ್ತ್ರ ಅಂದರೆ ಏನು? ಸಂಪತ್ತಿನ ಅಧ್ಯಯನವೋ ಅಥವಾ ಮಾನವನ ಯೋಗಕ್ಷೇಮದ ಅಧ್ಯಯನವೋ, ಆಯ್ಕೆಗಳ ಅಧ್ಯಯನವೋ, ಸಮಾಜದ ಅಧ್ಯಯನ ಯಾವುದು? ಆ್ಯಡಮ್ ಸ್ಮಿತ್ ಅವರ ಪ್ರಕಾರ ಏನಾಗಿರುತ್ತಪ್ಪ ಅಂದ್ರೆ ಸಂಪತ್ತಿನ ಕುರಿತು ಅಧ್ಯಯನ ಮಾಡುವುದೇ, ಹಣದ ಕುರಿತು ಅಧ್ಯಯನ ಮಾಡುವುದೇ ಒಂದು ಅರ್ಥಶಾಸ್ತ್ರ ಅಂತ ಯಾರು ಹೇಳಿದ್ರಪ್ಪ ಅಂದ್ರೆ ಆ್ಯಡಮ್ ಸ್ಮಿತ್ ಅವ್ರು ಹೇಳ್ತಾರೆ. ಯಾವಾಗ ಹೇಳ್ತಾರೆ ಅಂದ್ರೆ 1776ರಲ್ಲಿ. ಈ ಥರ ನಾವು ರಿವಿಷನ್ ಮಾಡ್ತಾ ಓದ್ತಾ ಹೋದಾಗ ಏನಾಗುತ್ತದಪ್ಪ ಅಂದ್ರೆ ನಾವು ಪ್ರತಿಯೊಂದನ್ನು ಒಂದೊಂದು ಆಯ್ಕೆಯಾಗಿ ಅಧ್ಯಯನ ಮಾಡ್ತಾ ಹೋದ್ರೆ ಅಥವಾ ಒಂದು 4 ಆಯ್ಕೆಗಳಿರ್ತಾವಲ್ಲ, ಒಂದು ಪ್ರಶ್ನೆಗೆ 4 ಆಯ್ಕೆಗಳಿರ್ತಾವಲ್ಲ, ಅದು ಎದಕ್ಕೆ ಕೊಟ್ಟದನ, ಯಾವುದಕ್ಕೆ ಸಂಬಂಧದ ಅಂತ ಅಧ್ಯಯನ ಮಾಡ್ತಾ ಹೋದ್ರೆ ಸ್ವಲ್ಪ ಜಾಸ್ತಿ ನಾವು ಜಲ್ದಿ ಪರೀಕ್ಷೆಯನ್ನು ಪಾಸ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಸಂಪತ್ತಿನ ಒಂದು ವ್ಯಾಖ್ಯಾನವನ್ನು ಕೊಟ್ಟವ್ರು ಯಾರಪ್ಪ ಅಂದ್ರೆ ಆ್ಯಡಮ್ ಸ್ಮಿತ್ ಅವ್ರು ಕೊಡ್ತಾರೆ. ಯಾವಾಗ ಕೊಡ್ತಾರಪ್ಪ ಅಂದ್ರೆ 1776 ಕೊಡ್ತಾರೆ. ಏನು ಹೇಳ್ತಾರೆ? ಹಣದ ಕುರಿತು ಅಧ್ಯಯನ ಮಾಡೋದು, ಸಂಪತ್ತಿನ ಕುರಿತು ಅಧ್ಯಯನ ಮಾಡೋದು ಒಂದು ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಮುಂದೆ ಯೋಗಕ್ಷೇಮದ ಕುರಿತು ಅಧ್ಯಯನ ಮಾಡೋದೇ ಒಂದು ಅರ್ಥಶಾಸ್ತ್ರ ಅಂತ ಯಾರು ಹೇಳ್ತಾರೆ? ಇದು ನೀವು ಕಾಮೆಂಟ್ ಮೂಲಕ ತಿಳಿಸೋಕೆ ಸಾಧ್ಯ ಆಗಿರಬೇಕು. ಅರ್ಥಶಾಸ್ತ್ರ ಎಂಬ ಒಂದು ಶಾಖೆಯು ಯಾವುದಕ್ಕೆ ಸಂಬಂಧಿಸಿದೆ? ಇದು ಅರ್ಥಶಾಸ್ತ್ರ ಎಂಬುದು ರಾಜ್ಯಶಾಸ್ತ್ರದ ಒಂದು ಭಾಗವಾಗಿತ್ತು. ಹಾಗಾಗಿ ನಾವು ಇವತ್ತು ಏನು ತಿಳ್ಕೊಂಡೇವಪ್ಪ ಅಂದ್ರೆ ಒಂದು ಅರ್ಥಶಾಸ್ತ್ರದ ಡೆಫಿನಿಷನ್ ತಿಳ್ಕೊಂಡೇವಿ, ಆರ್ಥಿಕ ಚಟುವಟಿಕೆಗಳ ಬಗ್ಗೆ ತಿಳ್ಕೊಂಡೇವಿ, ಮತ್ತು ಅರ್ಥಶಾಸ್ತ್ರದ ಒಂದು ನೊಬೆಲ್ ಪಾರಿತೋಷಿಕ ಪ್ರಶಸ್ತಿ ಯಾರಿಗೆ ಕೊಟ್ಟರು, ಪ್ರಥಮ ಮಹಿಳೆಯರು ಯಾರು, ಭಾರತದ ಮೊದಲಿಗರು ಯಾರು ಅಂತ ನಾವು ತಿಳ್ಕೊಂಡೇವಿ. ಹಾಗಾಗಿ ನೀವು ಪ್ರತಿಯೊಂದನ್ನು ನೀವು ನೋಟ್ಸ್ ಮಾಡಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಯಾಕಪ್ಪ ಅಂದರೆ ಎಕ್ಸಾಮ್ ಪರೀಕ್ಷೆ ಹತ್ತಿರ ಬಂದಾಗ ಎಲ್ಲ ತರಗತಿ ನೋಡ್ಕೋತಾ ಕೂತ್ಕೊಳ್ಳೋಕ್ಕಾಗಲ್ಲ. ಹಳೆಗೆ ರಿವಿಷನ್ ಮಾಡ್ಕೋತಾ ಈ ಎಕನಾಮಿಕ್ಸ್ ಇಡೀ ಒಂದು 15 ಚಾಪ್ಟರ್ಗಳು ಏನಪ್ಪ ಅಂದ್ರೆ ಒಂದು 5-6 ತಾಸನ್ನ ಓದಿ ಮುಗಿಸೋಕೆ ಸಾಧ್ಯ ಆಗಿರಬೇಕು. ಯಾಕಪ್ಪ ಅಂದ್ರೆ ನೀವು ಅಷ್ಟು ಓದಿದರೆ ನೀವು ಶಾರ್ಟ್ ಮಾಡಿ ಬರೆದಿಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ತರಗತಿಯಲ್ಲಿ ಏನಾದರೂ ಗೊಂದಲಗಳಿದ್ದರೆ ನೀವು ಕಾಮೆಂಟ್ ಮೂಲಕ ತಿಳಿಸೋಕೆ ಸಾಧ್ಯ ಆಗಿರಬೇಕು. ಇಲ್ಲಿ ಥರ ಒಂದು ತರಗತಿಯನ್ನು ವೀಕ್ಷಿಸಿದ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು, ಧನ್ಯವಾದಗಳು.